ಆಕಾಶವಾಣಿ ಧಾರವಾಡ. ನಾಟಕ ಕಾಲಪುರುಷ ವೀರ ಸಾವರ್ಕರ್. ಮೂಲ ಹಿಂದಿ ರಚನೆ ಜಯವರ್ಧನ್. ಕನ್ನಡ ಅನುವಾದ ಅಚ್ಯುತ ಸಂಕೇತಿ. ನಿರ್ದೇಶನ ಶರಣಬಸವ ಚೋಳಿನ್. ಕೇಳಿ ನಾಟಕ ಕಾಲಪುರುಷ ವೀರ ಸಾವರ್ಕರ್. ಕ್ರಾಂತಿಯ ಬಾಹುಗಳಲ್ಲಿ ಭೋರ್ಗರೆಯುವ ಗುಂಡುಗಳ ಶಬ್ದ ಹಾಗೂ ಪ್ರಾಣದಲ್ಲಿ ಪರಿವರ್ತನೆಯ ಕೂಗು ಇರುತ್ತದೆ. ಇಂತಹ ಶಬ್ದ ಹಾಗೂ ಕೂಗುಗಳನ್ನು ಕೇಳಿದಾಗಲೆಲ್ಲ ಇತಿಹಾಸ ನಡುಗಿ ಹೋಗುತ್ತದೆ. ಸಿಂಹಾಸನಗಳು ಅಲ್ಲಾಡುತ್ತದೆ. ಅಧಿಕಾರದ ಮದದಿಂದ ಛಿದ್ರವಾಗಿ ಘಾಸಿಗೊಂಡ ನೆಲ ಧೂಳೆಬ್ಬಿಸುತ್ತದೆ. ಭೂಮಿ ಮಗ್ಗುಲು ಬದಲಿಸುತ್ತದೆ. ಅನ್ಯಾಯದ ಕಾಲುಗಳು ಹರಿದಾಡುತ್ತವೆ. ಹೀಗಿದ್ದರೂ ಕ್ರಾಂತಿಯ ಪುತ್ರರು ತಮ್ಮ ಪಥವನ್ನು ಬದಲಾಯಿಸುವುದಿಲ್ಲ. ಅವರು ತಮ್ಮ ಗುರಿಯನ್ನು ಸೇರಲು ಪ್ರತಿ ಆತಂಕವನ್ನು ಹೊಸ ರೀತಿಯಲ್ಲಿ ನಿಭಾಯಿಸುತ್ತಾರೆ. ಬಲಿದಾನದಿಂದ ಹೊಸ ಇತಿಹಾಸವನ್ನು ನಿರ್ಮಿಸುತ್ತಾರೆ. ದೇಶದ ಸಂಸ್ಕೃತಿ ಹಾಗೂ ಪರಂಪರೆಗೆ ಹೆಮ್ಮೆಯ ಕಲಶ ಬಿಡುತ್ತಾರೆ. ಒಂದೇ ಒಂದೇ ಒಂದೇ. ನಾನು ಕಾಲಕ್ಕೆ ಹೆದರಿಕೊಳ್ಳುವುದಿಲ್ಲ. ಸ್ವತಃ ಕಾಲವೇ ನನ್ನನ್ನು ಕಂಡು ಹೆದರಿಕೊಳ್ಳುತ್ತದೆ. ಕಾಲಪಾನಿಯ ಹಾಲಾಹಲವನ್ನು ಕುಡಿದು ಕಾಲನ ಕರಾಳ ಸ್ತಂಭಗಳನ್ನು ಅಲುಗಾಡಿಸಿ ಮತ್ತೆ ಮತ್ತೆ ತಿರುಗಿ ಬಂದಿದ್ದೇನೆ. ಹಾಗೂ ಇಂದು ಜೀವಿಸುತ್ತಿದ್ದೇನೆ. ಸೋತಿದ್ದು ಮೃತ್ಯು, ನಾನಲ್ಲ. ಲೋಕಮಾನ್ಯ ತಿಲಕ್ಜಿ, ಪ್ರಣಾಮಗಳು. ಓ ಸಾವರ್ಕರ್, ಯಶಸ್ವಿಯಾಗು. ಬಾ, ಕುಳಿತುಕೋ ಬಾ. ನೀನು BA ನಂತರ LLB ಪದವಿ ಪಡೆಯಲು ಮುಂಬೈಗೆ ಹೊರಟು ಹೋಗಿದ್ದೀಯಂತ ನನಗೆ ಕೇಳ್ಕರ ಹೇಳಿದ್ರು. ಹೌದು ತಿಲಕ್ಜಿ. ಹೋಳಿಯಲ್ಲಿ ವಿದೇಶಿ ಉಡುಪು ಸುಟ್ಟ ಬಳಿಕ ಪರೀಕ್ಷೆ ಹತ್ತಿರವಿದ್ದ ಸಮಯದಲ್ಲಿ ನಿನ್ನನ್ನ ವಿದ್ಯಾರ್ಥಿ ನಿಲಯದಿಂದ ಹೊರಹಾಕಿ ಫರ್ಗ್ಯೂಸನ್ ಕಾಲೇಜ್ನವರು ಒಳ್ಳೆಯದು ಮಾಡಲಿಲ್ಲ. ಇಂಥವರು ನಮ್ಮ ಗುರುಗಳಲ್ಲ ಅಂತ ನಾನು ಕೇಸರಿ ಪತ್ರಿಕೆಯಲ್ಲಿ ಬರೆದಿದ್ದೆ. ಯಾವ ಗುರುಗಳು ತಮ್ಮ ಶಿಷ್ಯರ ಭವಿಷ್ಯದ ಬಗ್ಗೆ ಕಿಂಚಿತ್ತೂ ಕಾಳಜಿ ಹೊಂದಿರುವುದಿಲ್ಲವೋ ಅಂಥವರು ತಮ್ಮನ್ನ ತಾವು ಗುರುಗಳು ಅಂತ ಹೇಳ್ಕೊಳ್ಳಬಾರದು. ನಿನ್ನ ಆ ನಡೆಯಿಂದ ಬಂಗಾಳ ವಿಭಜನೆಯ ಪ್ರಸ್ತಾವನೆ ತಣ್ಣಗಾಯಿತು. ದೇಶದ ಅಖಂಡತೆಗೆ ಇದೇ ಹಿತಕರ ಅಲ್ವೇ ಗುರುಗಳೇ? ಸ್ವಾತಂತ್ರ್ಯ ನಮ್ಮ ಜನ್ಮ ಸಿದ್ಧ ಅಧಿಕಾರ. ಸಾವರ್ಕರ್, ನಿನ್ನಂತಹ ಯುವಕರ ಹೃದಯದಲ್ಲಿ ಭಾರತದ ಸ್ವಾತಂತ್ರ್ಯತೆ ಹಾಗೂ ಅಖಂಡತೆಯ ಜ್ಯೋತಿ ಬೆಳಗುತ್ತಾ ಇರೋದನ್ನ ನೋಡಿ ನನಗೆ ತುಂಬಾ ಮೆಚ್ಚುಗೆ ಆಗ್ತದೆ. ನಾವು ಖಂಡಿತ ಸ್ವತಂತ್ರರಾಗ್ತೇವೆ ಸಾವರ್ಕರ್, ಸ್ವತಂತ್ರರಾಗ್ತೇವೆ. ಇಡೀ ದೇಶ ಒಂದಾಗಿ ಒಟ್ಟಿಗೆ ಎದ್ದು ನಿಂತರೆ ಸ್ವಾತಂತ್ರ್ಯ ಸಿಕ್ಕೇ ಸಿಗುತ್ತದೆ, ಅದು ತ್ವರಿತವಾಗಿ. ಸರಿಯಾಗಿ ಹೇಳಿದೆ ಸಾವರ್ಕರ್. ಅದು ಸರಿ, ಮುಂದೇನು ಮಾಡಬೇಕಂತ ಇದ್ದೀಯಾ? ಗುರುಗಳೇ, ಮುಂದಿನ ಶಿಕ್ಷಣಕ್ಕಾಗಿ ಲಂಡನ್ಗೆ ಹೋಗಲು ಇಚ್ಛಿಸುತ್ತೇನೆ. ಇಂಡಿಯನ್ ಸೋಷಲಿಸ್ಟ್ನಲ್ಲಿ ಈ ರೀತಿಯ ಉಚ್ಚ ಶಿಕ್ಷಣಕ್ಕಾಗಿ ಲಂಡನ್ಗೆ ಹೋಗ ಬಯಸುವ ಇಬ್ಬರು ಭಾರತೀಯ ಯುವಕರಿಗೆ ವಿದ್ಯಾರ್ಥಿ ವೇತನ ನೀಡುವ ಸೂಚನೆಯೊಂದು ಪ್ರಕಟವಾಗಿದೆ. ಪಂಡಿತ್ ಶ್ಯಾಮಜಿ ಕೃಷ್ಣವರ್ಮ ಅವರಿಂದ ಈ ವಿದ್ಯಾರ್ಥಿ ವೇತನ ನೀಡಲಾಗುವುದು. ಭಾರತೀಯ ವಿದ್ಯಾರ್ಥಿಗಳಿಗೆ ಉಳಿದುಕೊಳ್ಳಲು ಇಂಡಿಯಾ ಹೌಸ್ನಲ್ಲಿ ವ್ಯವಸ್ಥೆಯೂ ಇದೆ. ಈ ವಿದ್ಯಾರ್ಥಿ ವೇತನಕ್ಕಾಗಿ ಗುರುಗಳೇ ನಿಮ್ಮ ಶಿಫಾರಸು ಪತ್ರ ಬೇಕಾಗಿದೆ. ನೋಡಿ, ಇಲ್ಲಿದೆ ನನ್ನ ನಿವೇದನಾ ಪತ್ರ, ಒಪ್ಪಿಸಿಕೊಳ್ಳಿ. ಕೊಡು 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 ಸಾವರ್ಕರ್, ಏನ್ ಬರೆದಿರುವೆ ನೋಡೋಣ. ಸ್ವಾಧೀನತೆ ದೇಶದ ನಾಡಿ, ರಾಷ್ಟ್ರದ ಉಸಿರು. ಬಾಲ್ಯದಿಂದ ಈ ಕ್ಷಣದವರೆಗೆ ನಾನು ಯಾವುದಾದರೂ ಕನಸು ಕಂಡಿದ್ದರೆ ಅದು ಕೇವಲ ಸ್ವಾತಂತ್ರ್ಯದ್ದಾಗಿದೆ. ಜಾಗೃತಾವಸ್ಥೆಯಲ್ಲಿಯೂ ಏನಾದರೂ ವಿಚಾರ ಮಾಡಿದ್ದರೆ ಅದು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿದ್ದು.
ದೇಶ ಸ್ವತಂತ್ರವಾಗಿಲ್ಲದೆ ಇದ್ದರೆ ಆಗುವ ಹಾನಿ ಹಾಗೂ ಆ ಸ್ವಾತಂತ್ರ್ಯವನ್ನು ಮರುಸ್ಥಾಪಿಸುವ ಚಿಂತೆ, ಇದೇ ನನ್ನ ಚಿಂತನೆಯ ವಿಷಯ ಹಾಗೂ ನನ್ನ ಜೀವನದ ಏಕಮಾತ್ರ ಗುರಿ. ವಾಹ್, ಅತ್ಯುತ್ತಮವಾಗಿ ಬರೆದಿದ್ಯಾ ಸಾವರ್ಕರ್, ಅತ್ಯುತ್ತಮವಾಗಿ ಬರೆದಿದ್ಯಾ. ಧನ್ಯವಾದಗಳು ಗುರುಜಿ. ನಿನ್ನ ನಿವೇದನೆ ತುಂಬಾ ಚೆನ್ನಾಗಿದೆ ತಾತ್ಯ. ನೋಡ್ತಾ ಇರು, ಪಂಡಿತ್ ಶ್ಯಾಮಜಿ ಕೃಷ್ಣ ವರ್ಮಾ ನಿನ್ನನ್ನೇ ಆಯ್ಕೆ ಮಾಡ್ತಾರೆ. ಇಂಡಿಯಾ ಹೌಸ್, ಭಾರತೀಯ ಪ್ರಚಲಿತ ವಿದ್ಯಮಾನಗಳ ಕೇಂದ್ರ. ನೀನು ಕೇಳಿದಂತೆ ನಾನು ಖಂಡಿತವಾಗಿ ಪತ್ರ ಬರೀತಾ ಇದ್ದೇನೆ. ಆದರೆ ನಿನಗೆ ನನ್ನ ಶಿಫಾರಸಿನ ಅವಶ್ಯಕತೆ ಇಲ್ಲ. ವಿದೇಶಿ ಉಡುಪುಗಳನ್ನು ಸುಟ್ಟ ನಂತರ ನೀನು ಎಲ್ಲರಿಗೂ ಪರಿಚಿತನಾಗಿರುವೆ. ಸಾವರ್ಕರ್, ನೀನು ಬೇಗ ಬ್ಯಾರಿಸ್ಟರ್ ಪದವಿ ಪಡೆದು ಸ್ವದೇಶಕ್ಕೆ ಹಿಂದಿರುಗಿ ಈ ದೇಶಕ್ಕಾಗಿ ನಿನ್ನ ಸೇವೆ ಸಲ್ಲಿಸಬೇಕು ಎಂಬುದೇ ನನ್ನ ಆಶೆ. ತಾತ್ಯ, ನೀನೊಬ್ಬ ನಿಜವಾದ ದೇಶಭಕ್ತ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ನಿನಗೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೇಳಿ ಗುರುಗಳೇ. ನೋಡು, ಅದು ಒಂದು ಬೇರೆಯದೇ ಪ್ರಪಂಚ. ಶ್ರೀಮಂತಿಕೆ, ಅಧಿಕಾರದ ಮದದಿಂದ ಝಗಮಗಿಸುತ್ತಿದೆ. ಅವರು ಶಾಸನ ಮಾಡುವವರು, ನಾವು ಶೋಷಿತರು. ಅವರು ಶ್ರೀಮಂತರು, ನಾವು ಬಡವರು. ನೆನಪಿರಲಿ, ಅವರು ನಮಗೆ ಚಿತ್ರಹಿಂಸೆ ನೀಡಿದ್ದಾರೆ. ಅದು ನಮ್ಮ ಮಾತೃಭೂಮಿಯ ವೈಭವವನ್ನು ಲೂಟಿ ಹೊಡೆದ ಚಿನ್ನದ ಹಕ್ಕಿ. ಅವರು ನಮ್ಮ ಸಂಸ್ಕೃತಿಯನ್ನು ಭಗ್ನಗೊಳಿಸಿದ್ದಾರೆ, ನಮ್ಮ ಏಕತೆಯನ್ನು ಧ್ವಂಸ ಮಾಡಿದ್ದಾರೆ. ಅಲ್ಲಿನ ಜಗಮಗಿಸುವ ಜೀವನ ನೋಡಿದ ಮೇಲೆ ನಮ್ಮ ಮಾತೃಭೂಮಿಯನ್ನು ಮರೆಯಬೇಡ. ಆ ಸರ್ಕಾರಕ್ಕೆ ಎಂದೂ ತಲೆಬಾಗಬೇಡ ಸಾವರ್ಕರ್. ನೆನಪಿನಲ್ಲಿರಲಿ, ಮನದಲ್ಲಿ ಎಂದಾದರೂ ಕೀಳರಿಮೆ ಕಾಡಿದರೆ ಆಗ ನೆನಪಿಸಿಕೋ, ಆ ರಾಜನ ತಲೆಯ ಮೇಲಿರುವ ಕಿರೀಟದಲ್ಲಿ ಜೋಡಿಸಿರುವ ಕೊಹಿನೂರ್ ಅದು ನಿನ್ನ ಸ್ವಂತದ್ದು. ಅಲ್ಲಿ ನಿನ್ನ ಆಚರಣೆಗಳು ಬ್ರಿಟಿಷರಂತಿರಲಿ, ಆದರೆ ವಿಚಾರ ಮಾತ್ರ ಶುದ್ಧ ಭಾರತೀಯನಾಗಿರಬೇಕು. ಹೋಗಿ ಬಾ ಸಾವರ್ಕರ್, ಹೋಗಿ ಬಾ. ಪ್ರಣಾಮಗಳು ಲೋಕಮಾನ್ಯಜಿ, ಪ್ರಣಾಮಗಳು. ಸಾವರ್ಕರ್, ಸಾವರ್ಕರ್. ಯಾರು? ಅಯ್ಯರಪ್ಪ. ಓ, ನಮ್ಮ ಅಯ್ಯರ್. ಬಾ ಬಾ ಒಳಗೆ. ಏ ಬಾಪಟ್, ಹಾ, ಪಾಂಡ್ರಂಗ್ ಪಂತ್, ನೀನು? ಸಾವರ್ಕರ್ ಎಲ್ಲೋ? ಒಂದೇ ಮಾತಾರಾಮ್. ಒಂದೇ ಮಾತಾಡಮ್. ಬಾ ಕೂತ್ಕೋ. ಸಾವರ್ಕರ್ ನನಗೆ ದಾರಿ ಸಿಕ್ಕಿದ್ರು. ಹಾ, ಎಲ್ಲೋ ಹೊರಟಿದ್ರು. ನೀನ್ ಹೋಗಿ ಕೋಣೆಗೆ ಕೂತ್ಕೊಂಡಿರು, ನಾನು ಈಗಲೇ ಬಂದ್ಬಿಡ್ತೀನಿ ಅಂತ ಹೇಳಿ ಹೋದ್ರು. ಕೋಣೆಯ ಕೀಲಿ ಕೊಟ್ಟು ಹೊರಟೋದ್ರಪ್ಪ. ಗ್ರಂಥಾಲಯಕ್ಕೆ ಹೋಗಿರ್ಬೋದು. ಈಗ ಅಲ್ಲಿ ಹೋಗಿ ಏನ್ ಮಾಡೋದು? 1857ರ ಸ್ವಾತಂತ್ರ್ಯ ಸಂಗ್ರಾಮ ಪುಸ್ತಕ ಎಂದೋ ಪೂರ್ತಿ ಆಯ್ತಲ್ಲ. ಹಾ, ಇಟಲಿಯ ಮಹಾಕ್ರಾಂತಿಕಾರಿ ಗ್ಯುಸೆಪ್ ಮಾಜಿನಿ ಬಗ್ಗೆ ಬರೆದ ಪುಸ್ತಕ ಅದು 2000 ಪ್ರತಿಗಳಪ್ಪ. ಎಲ್ಲಾನು ಕೈಯಿಂದ ಕೈಗೆ ಮಾರಾಟ ಆಯ್ತು ಅಂತ ಕೇಳಿದೆ. ಹೌದು. ಯಾರಿಗೆ ಸಮರ್ಪಣೆ ಮಾಡಿದ್ದಾರೆ ಅನ್ಕೊಂಡೆ. ಸಾವರ್ಕರ್ ಈ ಪುಸ್ತಕನ್ನ ಲೋಕಮಾನ್ಯ ತಿಲಕರಿಗೆ ಸಮರ್ಪಣೆ ಮಾಡಿದ್ದಾರೆ. ಹೌದು, ಮಜಿನಿ ಬಗ್ಗೆ ಸಾವರ್ಕರ್ ಎಷ್ಟು ಭಾವೋದ್ರೇಕ ಆಗೋ ಹಾಗೆ ಬರ್ತಿದ್ದಾರೆ ಅಂದ್ರೆ ಅದನ್ನು ಓದ್ತಾ ಇದ್ರೆ ನಮ್ಮ ದೇಶಕ್ಕಾಗಿ ನಾವು ಏನಾದ್ರೂ ಮಾಡಲೇಬೇಕು ಅನ್ನೋ ಗೀಳ್ ಹಿಡಿಯತ್ತೆ. ಹೌದೌದು, ನೋಡ್ತಾ ಇರು. 1857ರ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಐತಿಹಾಸಿಕ ಕೃತಿಯಾಗಿ ಸಾಬೀತಾಗುತ್ತೆ. ನಿಸ್ಸಂದೇಹವಾಗಿ ಯಾವ ಕ್ರಾಂತಿಯಲ್ಲಿ ಸಾವಿರಾರು ವೀರಪುತ್ರರು ತಮ್ಮ ಪ್ರಾಣವನ್ನೇ ಬಲಿದಾನಗೈದಿದ್ರೋ ಅಂತಹ ಮಹಾನ್ ಕ್ರಾಂತಿಯನ್ನ ಬ್ರಿಟಿಷರು ಬೇಕಂತಲೇ ಕೇವಲ ಒಂದು ಸೈನಿಕರ ವಿದ್ರೋಹ ಅಂತ ಕರೆದಿದ್ದಾರೆ ನೋಡು. 1857ರ ಸಂಗ್ರಾಮದ 50ನೇ ವಾರ್ಷಿಕೋತ್ಸವದಂದು ಇಂಡಿಯಾ ಹೌಸ್ನಲ್ಲಿ ನಾವು ಭಾರತೀಯರು ನಡೆಸಿದ ಸಮಾರಂಭ ನಿಜವಾಗ್ಲೂ ಆನಂದ ತಂತಪ್ಪ. ಹೌದು. ಅದಿರ್ಲಿ ಬಾಪಟ್, ನೀನು ಬಾಂಬ್ ತಯಾರಿಸೋದನ್ನ ಯಾರಿಂದ ಕಲ್ತೆ? ಒಬ್ಬ ರಷ್ಯನ್ನಿಂದ. ಓ, ಮೊದಲ ಬಾರಿ ಇಲ್ಲೇ ಇಂಡಿಯಾ ಹೌಸ್ನಲ್ಲೇ ಪ್ರಯೋಗ ನಡೆಸಿದೆ. ಆದ್ರೆ ಅನಿರೀಕ್ಷಿತವಾಗಿ ಸ್ಫೋಟಿಸ್ಬಿಡ್ತು. ನಂತರ ಒಂದು ದಿನ ಸಾವರ್ಕರ್ ಜೊತೆ ನಿರ್ಜನ ಗುಡ್ಡಗಾಡು ಪ್ರದೇಶಕ್ಕೆ ಹೋಗಿ ಅಲ್ಲಿ ಸ್ಫೋಟಿಸಿ ಪರೀಕ್ಷೆ ಮಾಡಿದ್ವಿ. ಸರಿ, ಈ ಮುಂದೇನ್ ಮಾಡೋದು ಅಂತ? ಮಾಡೋದೇನು, ಆಯ್ತು. ಎಲ್ಲಾ ವಿಧಿ ವಿಧಾನಗಳನ್ನು ಬರೆದು ಭಾರತಕ್ಕೆ ಕಳಿಸಿದ್ದೀನಿ. ಈಗಾಗಲೇ ಅಲ್ಲಿ ಕೆಲಸ ಆರಂಭವಾಗಿದೆ. ಅಂದಹಾಗೆ ಸಾವರ್ಕರ್ ಈ ಕಡೆನೇ ಬರ್ತಾ ಇದ್ದಾರೆ. ಓಹ್, ಬಾ ಸಾವರ್ಕರ್. ಒಂದೇ ಮಾತರಂ. ಒಂದೇ ಮಾತರಂ. ಅದಿರ್ಲಿ, ಇಷ್ಟೊತ್ತು ಎಲ್ಲಿ ಹೊರಟೋಗಿದ್ದೆ?
1857ರ ಸ್ವಾತಂತ್ರ್ಯ ಸಮರ ಗ್ರಂಥವನ್ನು ಭಾರತದಲ್ಲಿ ಪ್ರಕಾಶನಗೊಳಿಸಲು ಆಗ್ತಾ ಇಲ್ಲ. ಬ್ರಿಟಿಷ್ ಸರ್ಕಾರಕ್ಕೆ ಈ ಪುಸ್ತಕದ ಬಗ್ಗೆ ಗೊತ್ತಾಗಿದೆ. ಅಲ್ಲಿನ ಪ್ರಿಂಟಿಂಗ್ ಪ್ರೆಸ್ಗಳ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ. ಜರ್ಮನಿಯಿಂದ ದೇವನಾಗರಿ ಲಿಪಿಯಲ್ಲಿ ಮುದ್ರಿಸಿದ ಪುಸ್ತಕದಲ್ಲಿ ತುಂಬಾ ದೋಷಗಳಿವೆ. ಆದ್ರಿಂದ ಇಂಗ್ಲಿಷ್ಗೆ ಭಾಷಾಂತರ ಮಾಡಿ ಈ ಪುಸ್ತಕವನ್ನು ಪ್ರಕಾಶನ ಮಾಡಲು ಇಂದು ಯಾರೋ ಒಬ್ಬರ ಕೈಯಲ್ಲಿ ಹಾಲೆಂಡಿಗೆ ಕಳಿಸಿಕೊಟ್ಟಿದ್ದೀನಿ. ಹಾಲೆಂಡ್ ಒಂದು ಸ್ವತಂತ್ರ ರಾಷ್ಟ್ರ, ಅಲ್ಲಿ ಯಾವುದೇ ರೀತಿಯ ವಿರೋಧ ಬರಲಾರದು. ಮತ್ತಿನ್ನೇನ್ ಸಮಾಚಾರ? ಯಾವ ವಿಚಾರದ ಮಾತನಾಡಿತಾ ಇತ್ತು ನಿಮ್ಮಿಬ್ಬರ ಬಗ್ಗೆ? ಬಾಂಬ್ನ ಪ್ರಯೋಗ ಮತ್ತೆ ಅದರ ವಿಧಿವಿಧಾನವನ್ನ ಭಾರತಕ್ಕೆ ಕಳಿಸೋ ಬಗ್ಗೆ ಹೇಳ್ತಿದ್ದೆ ಸಾವರ್ಕರ್. ಬಾಪಟ್ನಂತೂ ಚಾಲನೆ ರೂಪದಲ್ಲಿ ಬಾಂಬಿನ ಮೊದಲ ಪ್ರಯೋಗವನ್ನ ಪಾರ್ಲಿಮೆಂಟ್ ಹೌಸ್ ಅಲ್ಲಿ ನಡೆಸಲು ಇಚ್ಛಿಸಿದ್ದ. ಏನು? ಹೌದು. ಆಮೇಲೆ ನಾನೇ ಹೇಳ್ದೆ, ಪಾರ್ಲಿಮೆಂಟ್ ಹೌಸ್ ನಲ್ಲಿ ಏನಾದ್ರೂ ಮಾಡುವ ಮುನ್ನ ಇಂಡಿಯಾ ಹೌಸ್ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದೆ. ಆದರೆ ನನ್ನ ನಂಬಿಕೆಯ ಪ್ರಕಾರ ಎಲ್ಲಿಯವರೆಗೆ ಪ್ರತ್ಯಕ್ಷವಾಗಿ ವಿರೋಧ ವ್ಯಕ್ತ ಮಾಡೋದಿಲ್ವೋ ಅಲ್ಲಿಯ ತನಕ ಸರ್ಕಾರ ಹೋಗೋದಿಲ್ಲ. ನಾನು ಪ್ರತ್ಯಕ್ಷವಾಗಿ ವಿರೋಧ ವ್ಯಕ್ತಪಡಿಸುವುದರ ಪರವಾಗಿ ಇಲ್ಲ. ಧರಣಿ, ರೈಲ್ ರೋಕೋ, ಮುಷ್ಕರ, ಅಸಹಕಾರ ಆಂದೋಲನ ಇವುಗಳಿಂದ ಏನೂ ಆಗೋದಿಲ್ಲ ಬಾಪಟ್. ಸರ್ಕಾರದ ಬಳಿ ಶಕ್ತಿ ಇದೆ, ಸಾಧನಗಳಿವೆ. ಕಣ್ಣು ಮಿಟುಕಿಸುವುದರ ಒಳಗಾಗಿ ನಿಮ್ಮನ್ನು ಹೊಸಕ್ಕೆ ಹಾಕಿಬಿಡ್ತಾರೆ. ಗುಪ್ತ ರೀತಿಯಲ್ಲಿ ನಡೆಸುವ ವ್ಯವಸ್ಥಿತ ವಿರೋಧ ಅಧಿಕ ಪರಿಣಾಮಕಾರಿ. ಇದರಿಂದ ತನ್ನ ಶತ್ರುವಿನ ಗುರುತು ಗೊತ್ತಾಗದೆ ಸರ್ಕಾರ ಅಸಹಾಯಕ ಸ್ಥಿತಿಗೆ ಬರುತ್ತೆ. ಬಾಪಟ್, ಇತಿಹಾಸ ತೆರೆದು ನೋಡು. ಬಹುತೇಕ ಜಾಗಗಳಲ್ಲಿ ಸ್ವಾತಂತ್ರ್ಯದ ಹೋರಾಟ ಗುಪ್ತ ಸಂಘಟನೆಗಳಿಂದಲೇ ನಡೆದಿದೆ. ಈ ದಿನಗಳಲ್ಲಿ ಹೊಸದೇನ್ ಮಾಡ್ತಿದ್ಯಪ್ಪ? ಅಯ್ಯರ್, ಅಭಿನವ ಭಾರತದ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಿಸ್ತಾ ಇದ್ದೇವೆ. ನಾನು ಬಾಪಟ್ ಇಬ್ರು ಪ್ರತಿ ಶನಿವಾರ ಭಾನುವಾರ ಲಂಡನ್ನಿನ ಹೊರಗಿರುವ ಊರುಗಳಲ್ಲಿರುವ ನಮ್ಮ ಭಾರತೀಯರನ್ನ ಭೇಟಿ ಮಾಡ್ತೀವಿ. ಅವರಿಗೆ ಅಭಿನವ ಭಾರತದ ಬಗ್ಗೆ ತಿಳಿಸ್ತೀವಿ. ಅವರನ್ನು ನಮ್ಮೊಂದಿಗೆ ಸೇರಿಸ್ಕೋತೀವಿ. ಬ್ರಿಟಿಷರ ಮೂಗಿನ ಕೆಳಗೆ ಇಲ್ಲೇ ಇಂಗ್ಲೆಂಡಿನಲ್ಲಿ ಕ್ರಾಂತಿಕಾರಿಗಳ ಪೂರ ಸೈನ್ಯವನ್ನು ನಿಲ್ಲಿಸಿದ್ದೇವೆ. ಅದಿರಲಿ, ಭಾರತದಿಂದ ಇಂದು ಶುಭ ಸಮಾಚಾರವೂ ಬಂದಿದೆ. ಹೇಳು ಸಾವರ್ಕರ್, ಹೇಳು. ಬಾಪಟ್, ನಿನ್ನ ಪರಿಶ್ರಮ ಫಲ ಕೊಟ್ಟಿದೆ. ಬಾಂಬ್ ತಯಾರಿಕೆಯ ವಿಧಾನ ದೇಶದಲ್ಲಿ ಪ್ಲೇಗನಂತೆ ಹರಡಿದೆ. ಎಲ್ಲೆಂದರಲ್ಲಿ ಸ್ಫೋಟ ಪ್ರಕರಣ ನಡೆಯುತ್ತಿದೆ. ಕುಣಿಬೇಡಿ, ತುಂಬಾ ಖುಷಿ ಪಡೋ ಅಗತ್ಯ ಇಲ್ಲ. ಇಲ್ಲಿ ಮಿಡ್ನಾಪುರದ ಸ್ಫೋಟದಲ್ಲಿ ಬರೀ 5 ಅಡಿಯ ಹಳ್ಳವಷ್ಟೇ ಆಗಿದ್ದು. ಆ ಹಳ್ಳದಲ್ಲಿ ಯಾರಾದರೂ ಬ್ರಿಟಿಷರ ಅಂತ್ಯಕ್ರಿಯೆ ನಡೆಸಬೇಕಾಗಿತ್ತು. ಢಾಕಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಎಲೆನ್ ಮೇಲೆ ಪಿಸ್ತೂಲ್ ಚಲಾಯಿಸಲಾಯಿತು. ಕಿಂಗ್ಸ್ಫೋರ್ಡ್ನ ಗಾಡಿಯ ಮೇಲೆ ಬಾಂಬ್ ಎಸೆದಿದ್ದಾರೆ. ವಿಸ್ಫೋಟದ ಸದ್ದು 3 ಮೈಲಿಗಳಷ್ಟು ದೂರ ಕೇಳಿಸಿತ್ತು. ಆದರೆ ದುಃಖದ ವಿಷಯವೇನೆಂದರೆ ವಿಸ್ಫೋಟ ನಡೆಸಿದ 2 ಯುವಕರು ಸಿಕ್ಕಿಬಿದ್ದಿದ್ದಾರೆ. ಅಯ್ಯೋ! ಮೊದಲನೇ ಯುವಕ ಪ್ರಫುಲ್ ಚಂದ್ ಚಾಕಿ ಪಿಸ್ತೂಲ್ನಿಂದ ತನ್ನನ್ನು ತಾನೇ ಕೊಂದುಕೊಂಡ. ಎರಡನೇ ಯುವಕ ಪ್ರಫುಲ್ಲ ಚಂದನ ಜೊತೆ ಸೇರಿ ನಾನೇ ಬಾಂಬ್ ಎಸೆದದ್ದು, ನನ್ನ ಹೆಸರು ಖುದಿರಾಮ್ ಬೋಸ್ ಎಂದು ಎದೆಯುಬ್ಬಿಸಿ ಹೇಳಿದ. ಮಿತ್ರರೇ, ಈಗ ಸ್ವಾತಂತ್ರ್ಯ ಹೆಚ್ಚು ದೂರವಿಲ್ಲ, ಚಟುವಟಿಕೆಗಳು ಹೆಚ್ಚಾಗಿವೆ. ಆದರೆ ನಾವು ಎಚ್ಚರಿಕೆಯಿಂದ ಇರಬೇಕು. ನಾನು ಸ್ವಲ್ಪ ಕಾಲ ಫ್ರಾನ್ಸ್ಗೆ ತೆರಳಲಿದ್ದೇನೆ. ಫ್ರಾನ್ಸ್? ಹೌದು, ಫ್ರಾನ್ಸ್. ಸಾವರ್ಕರ್, ಈ ಸರಿ ರಾತ್ರಿಲಿ ನೀವು ಇಲ್ಲಿ ಛಾವಣಿ ಮೇಲೆ? ನಿದ್ದೆ ಬರುತ್ತಿರಲಿಲ್ಲ ನಿರಂಜನ್ ಪಾಲ್. ಛಾವಣಿಯ ಮೇಲೆ ನಡೆದು ರಾತ್ರಿಯ ವೇಳೆ ಸ್ವತಂತ್ರ ಫ್ರಾನ್ಸ್ ಹೇಗೆ ಕಾಣುವುದು ನೋಡೋಣವೆಂದುಕೊಂಡೆ. ನಿರಂಜನ, ನೋಡು, ಎಷ್ಟು ನಿಶ್ಚಿಂತೆಯಿಂದ ಇಡೀ ಊರು ಮಲಗಿದೆ. ನಿಮ್ಮ ಕೈಯಲ್ಲಿರುವ ಪತ್ರ ಯಾವುದು? ಮನೆಯಿಂದ ಬಂದಿದೆ. ಫ್ರಾನ್ಸ್ಗೆ ಬಂದ ದಿನವೇ ಕೈ ಸೇರಿತು. ಏನು ಬರೆದಿದ್ದಾರೆ? ತೆಗೆದುಕೋ, ನೀನೇ ಓದು. ದೊಡ್ಡಣ್ಣ ಗಣೇಶ್ ರಾವ್ಜಿ
ಯಾರನ್ನ ನಾವು ಬಾಬಾ ಎಂದು ಕರೆಯುತ್ತಿದ್ವೋ ಅವರನ್ನ ಅಭಿನವ ಭಾರತದಲ್ಲಿ ದೇಶಭಕ್ತಿಯ ಗೀತೆಗಳನ್ನ ಮುದ್ರಿಸಿದ ಕಾರಣ ರಾಷ್ಟ್ರದ್ರೋಹದ ಆರೋಪ ಹೊರಿಸಿ ಆಜೀವ ಕಾರಾಗೃಹದ ಶಿಕ್ಷೆ ವಿಧಿಸಿದ್ದಾರೆ. ಅಭಿನವ ಭಾರತದ ಅನೇಕ ಸದಸ್ಯರು ಬಂಧಿತರಾಗಿದ್ದಾರೆ. 7-8 ದಿನಗಳ ತೀವ್ರ ಜ್ವರದಿಂದ ಬಳಲಿ ಮಗ ಪ್ರಭಾಕರ್ ಮೃತನಾದ. ನಿರಂಜನ್ ಬಾಬು, ಸ್ವಾತಂತ್ರ್ಯಕ್ಕಾಗಿ ನಮ್ಮ ದೇಶದಲ್ಲಿ ಕ್ರಾಂತಿ ಜನಕ್ರಾಂತಿಯ ರೂಪ ಪಡೆದುಕೊಳ್ಳುತ್ತಿದೆ. ಈಗ ಕೆಲವು ದಿನಗಳ ಹಿಂದಷ್ಟೇ ನಾಸಿಕ್ನಲ್ಲಿ ನಡೆದ ಒಂದು ಘಟನೆ ಹೇಳುತ್ತೇನೆ. ನಾಸಿಕ್ನ ವಿಜಯಾನಂದ ಥಿಯೇಟರ್ ನಾಟ್ಯ ಪ್ರೇಮಿಗಳಿಂದ ತುಂಬಿ ಹೋಗಿತ್ತು. ಶಾರದಾ ನಾಟಕ ವೇದಿಕೆ ಏರುವುದರಲ್ಲಿತ್ತು. ಅತಿಥಿಯಾಗಿ ಕಲೆಕ್ಟರ್ ಜಾಕ್ಸನ್ ಬಂದಿದ್ದರು. 3ನೇ ಗಂಟೆ ಹೊಡೆಯುತ್ತಿದ್ದಂತೆ ಹಠಾತ್ತನೆ ಪ್ರವೇಶ ದ್ವಾರದಿಂದ ಒಬ್ಬ ಯುವಕ ಮುಂದೆ ಬಂದು ಪಿಸ್ತೂಲಿನಿಂದ 3 ಗುಂಡುಗಳನ್ನು ಜಾಕ್ಸನ್ನನ ಎದೆ ಸೇರಿಸಿದ. ಆ ಯುವಕನ ಹೆಸರು ಅನಂತ್ ಕಾಟ್ವಿ, ಅಭಿನವ ಭಾರತದ ಸದಸ್ಯ. ಆತ ಯಾತನೆಗಳಿಗೆ ಸೋತು ಸುಮ್ಮನವಾಗಿ ಸಾವರ್ಕರ್ ಪಿಸ್ತೂಲನ್ನು ಲಂಡನ್ನಿಂದ ಕಳಿಸಿದ್ದ ಎಂದು ಹೇಳಿಕೆ ನೀಡಿದ್ದಾನೆ. ಇಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಮದನ್ ಲಾಲ್ ಡಿಂಗ್ರಾ ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ನ ವಾರ್ಷಿಕ ಸಮಾರಂಭದಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ಸರ್ ಕರ್ಜನ್ ವೈಲಿ ಮೇಲೆ ಗುಂಡು ಹಾರಿಸಿದ. ಡೈಲಿ ನ್ಯೂಸ್ನಲ್ಲಿ ಮದನ್ ಲಾಲ್ ಡಿಂಗ್ರಾನ ಹೇಳಿಕೆ ಪ್ರಸಾರವಾಯಿತು. ಅವನು ಹೇಳಿದ್ದೇನು ಗೊತ್ತೇ? ನಾನು ಒಬ್ಬ ಬ್ರಿಟಿಷನ ರಕ್ತವನ್ನ ನೆಲದ ಮೇಲೆ ಹರಿಸುವ ಪ್ರಯತ್ನ ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತೇನೆ. ದೇಶಾಭಿಮಾನಿ ಹಿಂದೂ ಯುವಕರನ್ನ ಯಾವ ರೀತಿಯಲ್ಲಿ ನಿರ್ದಯವಾಗಿ ನೇಣು ಹಾಕಲಾಯಿತು, ಗಡೀಪಾರು ಮಾಡಲಾಯಿತು, ಅದರ ವಿರುದ್ಧ ಪ್ರತಿಭಟಿಸಲು ನಾನು ಈ ಸಣ್ಣ ಕಾರ್ಯವನ್ನು ಮಾಡಿದ್ದೇನೆ. ಭಾರತದ ಭೂಮಿಯ ಮೇಲೆ ಎಲ್ಲಿಯವರೆಗೆ ಬ್ರಿಟಿಷರ ವಿದ್ಯಮಾನಗಳು ನಡೆಯುತ್ತವೆಯೋ ಹಾಗೂ ಒಬ್ಬ ಹಿಂದುವಾದರೂ ಜೀವದಿಂದ ಇರುತ್ತಾನೋ ಅಲ್ಲಿಯವರೆಗೆ ಈ ಸಂಗ್ರಾಮ ಜಾರಿಯಲ್ಲಿರುತ್ತದೆ. ನನ್ನ ಮಾತೃಭೂಮಿಗೆ ಕೊಡಲು ನನ್ನ ರಕ್ತದ ವಿನಃ ನನ್ನ ಬಳಿ ಬೇರೆ ಏನೂ ಇಲ್ಲ. ಆತ್ಮ ಬಲಿದಾನದ ಮೂಲಕ ನಾನು ಭಾರತ ಮಾತೆಯ ಪುತ್ರರಿಗೆ ಒಂದು ತಿಳುವಳಿಕೆ ನೀಡುವ ಪ್ರಯತ್ನ ಮಾಡಿದ್ದೇನೆ. ಈ ನನ್ನ ಮಾತೃಭೂಮಿಯಲ್ಲೇ ನನಗೆ ಮತ್ತೆ ಮತ್ತೆ ಹುಟ್ಟುವಂತೆ ಮಾಡು ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯ ಧನ್ಯ ಪ್ರಿಯ ಮದನ್ ಲಾಲ್ ಡಿಂಗ್ರಾ, ನೀನು ಧನ್ಯ. ನಿರಂಜನ್ ಬಾಬು, ನಾನು ಲಂಡನ್ಗೆ ಹೋಗಬೇಕಾಗಿದೆ. ಸಾವರ್ಕರ್, ಏನು ಮಾತನಾಡುತ್ತಿದ್ದೀಯಾ? ಒಂದಾದ ಮೇಲೊಂದರಂತೆ ಇಷ್ಟೊಂದು ಘಟನೆಗಳು ನಡೆದು ಹೋಗಿದೆ. ಲಂಡನ್ ಸೇರುತ್ತಿದ್ದಂತೆಯೇ ನಿಮ್ಮನ್ನ ಬಂಧಿಸುತ್ತಾರೆ. ಪಂಡಿತ ಶ್ಯಾಮ್ಜಿ ಕೃಷ್ಣವರ್ಮರು ಇಂಡಿಯಾ ಹೌಸ್ನ ಜವಾಬ್ದಾರಿಯನ್ನು ನನಗೆ ನೀಡಿದ್ದಾರೆ. ನಾನು ಪೊಲೀಸರಿಗೆ ಹೆದರಿ ಇಲ್ಲಿ ಫ್ರಾನ್ಸ್ನಲ್ಲೇ ಕುಳಿತಿರಲೇ? ಇದರಲ್ಲೇ ಬುದ್ಧಿವಂತಿಕೆ ಇರುವುದು. ಫ್ರಾನ್ಸ್ ಒಂದು ಸ್ವತಂತ್ರ ರಾಷ್ಟ್ರ. ನೀವು ಇಲ್ಲಿ ಸುರಕ್ಷಿತವಾಗಿದ್ದೀರಿ. ಬ್ರಿಟಿಷ್ ಪೊಲೀಸರು ಈ ಭೂಮಿಯ ಮೇಲೆ ಕಾಲಿಡಲು ಆಗುವುದಿಲ್ಲ. ಇದು ಹೇಡಿಗಳ ಕೆಲಸವಾಯಿತು. ಹೀಗಿದ್ದರೆ ಕ್ರಾಂತಿಯ ಕನಸು ಕನಸಾಗಿಯೇ ಉಳಿದು ಬಿಡುವುದು. ನಮ್ಮ ಜನ ಸ್ವಾತಂತ್ರ್ಯದ ಅಗ್ನಿಕುಂಡದಲ್ಲಿ ರಕ್ತದಾಹುತಿ ನೀಡುತ್ತಿದ್ದಾರೆ. ನಾನು ಇಲ್ಲಿ ಅವಿತು ಕುಳಿತಿರಲೇ? ಸಾವರ್ಕರ್, ಇದು ತರ್ಕ ಕುತರ್ಕಕ್ಕೆ ಸಮಯವಲ್ಲ. ಪ್ರತಿಯೊಂದು ಯುದ್ಧದಲ್ಲೂ ಸೇನೆಯೇ ಹೋರಾಡುವುದು. ಆದರೆ ಅದರ ಯೋಜನೆಯನ್ನ ಸೇನಾ ನಾಯಕ ರೂಪಿಸುತ್ತಾನೆ. ಸೇನಾ ನಾಯಕನಿಲ್ಲದ ಸೇನೆ ಉತ್ಸಾಹ ಕಳೆದುಕೊಂಡು ದಿಕ್ಕು ತಪ್ಪುತ್ತದೆ. ನೀವು ನಮ್ಮ ಸೇನಾ ನಾಯಕರು ಸಾವರ್ಕರ್. ನಿರಂಜನ್, ಒಬ್ಬ ನಾಯಕನ ಕೆಲಸ ಮುಂದೆ ನಡೆದು ನೇತೃತ್ವ ವಹಿಸುವುದು. ಯಾವುದೋ ಭಯದಿಂದ ಎಲ್ಲೋ ಅವಿತು ಕುಳಿತಿರುವುದಲ್ಲ. ನಮ್ಮ ಜನ ಅಂಗೈಯಲ್ಲಿ ಜೀವವನ್ನ ಹಿಡಿದು ಶತ್ರುವಿನೊಂದಿಗೆ ಹೋರಾಡುತ್ತಿದ್ದಾರೆ. ನಗುತ್ತಾ ನೇರುಗಂಬ ಏರುತ್ತಿದ್ದಾರೆ. ಆದರೆ ನಾನು ಇಲ್ಲ. ನಮ್ಮ ಸೇನೆಯ ನೇತೃತ್ವ ನೀಡಲು ನಾನು ನಾಳೆ ಹೊರಡಲೇಬೇಕು. ಸಾವರ್ಕರ್, ಸಾವರ್ಕರ್, ಸಾವರ್ಕರ್! ಹೊರಟೇ ಹೋದ್ರಲ್ಲ. ಲಂಡನ್ನಲ್ಲಿ ಸಾವರ್ಕರ್ ಬಂಧನ, ಲಂಡನ್ನಲ್ಲಿ ಸಾವರ್ಕರ್ ಬಂಧನ. ಸಮುದ್ರ ಮಾರ್ಗವಾಗಿ ಸಾವರ್ಕರನ್ನು ಭಾರತಕ್ಕೆ ಕಳಿಸಲು ಸಿದ್ಧತೆ. ಮಾರ್ಗ ಮಧ್ಯದಲ್ಲಿ ಮಾರ್ಟಲಿಸ್ ಬಂದರಿನ ಬಳಿ ಸಾವರ್ಕರ್ ಹಡಗಿನಿಂದ ಸಮುದ್ರಕ್ಕೆ ಹಾರಿ ಪರಾರಿಯಾಗಲು ವಿಫಲ ಯತ್ನ.
ಭಾರತ ಸೇರಿದ ಸಾವರ್ಕರ್ರನ್ನು ನಾಸಿಕ್ನ ಕಾರಾಗೃಹಕ್ಕೆ ಕರೆದೊಯ್ಯಲಾಯಿತು. ಸಾವರ್ಕರ್ ಅವರ ಮೇಲೆ ರಾಜದ್ರೋಹದ ಮೊಕದ್ದಮೆ ಶುರುವಾಗಿದೆ. ಮೊದಲು ಪೂನಾದ ಯರವಾಡ ಜೈಲು, ಈಗ ಮುಂಬೈನಲ್ಲಿ ಡೋಗರಿ ಕಾರಾಗೃಹದಲ್ಲಿ ಸಾವರ್ಕರ್ ಅನ್ನು ಇರಿಸಲಾಗಿದೆ. ಇಂದು ನ್ಯಾಯಾಲಯದ ತೀರ್ಪನ್ನು ನಿರೀಕ್ಷಿಸಲಾಗಿದೆ. ಒಂದೇ ಮಾತರಂ. ನಾನು ಯಾರು? ನಾನೋರ್ವ ಭಾರತೀಯ. ನಾನು ಭಾರತದ ಒಬ್ಬ ಜವಾಬ್ದಾರಿಯುತ ಪ್ರಜೆ. ಬ್ರಿಟಿಷರು ಇಲ್ಲಿನ ನಾಗರಿಕರಲ್ಲ. ಈ ದೇಶದಲ್ಲಿ ಅವರ ಅಧಿಕಾರವಿಲ್ಲ. ಈ ದೇಶದ ಮೊದಲ ಅಧಿಕಾರ ನಮ್ಮದು, ಭಾರತೀಯರದ್ದು. ಸ್ವಾತಂತ್ರ್ಯ ಕೇಳುವುದು ನಮ್ಮ ಜನ್ಮಸಿದ್ಧ ಅಧಿಕಾರ. ನಿಮ್ಮ ದೃಷ್ಟಿಯಲ್ಲಿ ಇದು ಅಪರಾಧವಾಗಿದ್ದರೆ ಹಾಗೇ ಇರಲಿ. ಈ ವಿನಾಯಕ ದಾಮೋದರ ಸಾವರ್ಕರ್ ಭಾರತದ ಒಬ್ಬ ಕ್ರಾಂತಿಕಾರಿ. ಭಾರತ ಮಾತೆಗೆ ಎಲ್ಲಿಯವರೆಗೆ ಸ್ವಾತಂತ್ರ್ಯ ಸಿಗುವುದಿಲ್ಲವೋ ಅಲ್ಲಿಯವರೆಗೂ ಕ್ರಾಂತಿಕಾರಿಯಾಗಿಯೇ ಉಳಿಯುತ್ತಾನೆ. ಈ ಮಾತನ್ನು ನಾನು ಹೆಮ್ಮೆಯಿಂದ ಹೇಳುತ್ತೇನೆ. ಒಂದೇ ಮಾತರಂ, ಒಂದೇ ಮಾತರಂ. ಆರ್ಡರ್, ಆರ್ಡರ್. ಆರೋಪದ ಗಂಭೀರತೆಯನ್ನು ಗಮನದಲ್ಲಿಟ್ಟುಕೊಂಡು ವಿನಾಯಕ ದಾಮೋದರ್ ಸಾವರ್ಕರ್ಗೆ 2 ಅವಧಿಯ ಆಜೀವ ಕಾರಾಗೃಹವಾಸದ ಶಿಕ್ಷೆಯನ್ನು ವಿಧಿಸುತ್ತಿದ್ದೇನೆ. ಧನ್ಯವಾದಗಳು, ಧನ್ಯವಾದಗಳು. 2 ಆರೋಪಗಳಿಗೆ 2 ಆಜೀವ ಕಾರಾಗೃಹವಾಸ. ಇದರ ಅರ್ಥ ನಿಮಗೂ ಹಿಂದೂಗಳ ಪುನರ್ಜನ್ಮದ ಬಗ್ಗೆ ವಿಶ್ವಾಸವಿದೆ ಎಂದಾಯಿತು. 2 ಆಜೀವ ಕಾರಾಗೃಹವಾಸವೆಂದರೆ 50 ವರ್ಷಗಳ ಸಜೆ. 1 ಆಜೀವ ಕಾರಾಗೃಹವಾಸದ ಸಜೆಯನ್ನು ನಾನು ಅನುಭವಿಸುತ್ತಿರುವಾಗಲೇ ನನ್ನ ಅಂತ್ಯವಾದರೆ 2ನೇ ಸಜೆಯನ್ನು ಅನುಭವಿಸಲು ನಾನು ಮತ್ತೆ ಈ ಪವಿತ್ರ ಭಾರತ ಭೂಮಿಯಲ್ಲಿ ಜನ್ಮ ಎತ್ತಬೇಕಾಗುತ್ತದೆ. ಅದು ನನ್ನ ಸೌಭಾಗ್ಯ. ಒಂದೇ ಮಾತರಂ. ಯೋಚನೆ ಮಾಡಬೇಡಿ. ಆ ತಾಯಿಯ ಕೃಪೆಯಿಂದ ನೀವು ಖಂಡಿತವಾಗಿಯೂ ಬಿಡುಗಡೆ ಹೊಂದುತ್ತೀರಿ. ಯಮುನಾ, ನನ್ನ ಮಡದಿಯಾಗಿ ನಿನ್ನ ಧೈರ್ಯ ನೋಡಿ ಹಿತವಾಯಿತು. ಸಂಕಲ್ಪ ಮಾಡು. ಮಕ್ಕಳಿಗೆ ಜನ್ಮ ನೀಡುವ ಕಾರ್ಯವನ್ನು ಪಾರಿವಾಳಗಳು ಕೂಡ ಮಾಡಬಹುದು. ಮನುಷ್ಯರಾಗಿ, ಈ ದೇಶಕ್ಕಾಗಿ ಹಾಗೂ ಈ ಸಮಾಜದ ಬಗ್ಗೆಯೂ ನಮಗೆ ಕೆಲವು ಕರ್ತವ್ಯಗಳಿವೆ. ಯಮುನಾ, ನನಗೆ ನನ್ನ ಕರ್ತವ್ಯ ಮಾಡಲು ಅವಕಾಶ ಮಾಡಿಕೊಡು. ನೀನು ನಿನ್ನ ಕರ್ತವ್ಯವನ್ನು ಮರೆಯಬೇಡ. ಖಂಡಿತ. ಏನು ಅಂದ್ರೆ ಖಂಡಿತ ನಡೆಸಿಕೊಡ್ತೀನಿ. ಒಂದೇ ಮಾತರಂ, ಒಂದೇ ಮಾತರಂ. ಸಾವರ್ಕರ್ ಅವರನ್ನು ಕಾಲಾಪಾನಿ ಎಂದರೆ ಅಂಡಮಾನ್ ಸೆಲ್ಯುಲರ್ ಜೈಲು ಸೇರಿಸಲು ಮುಂಬೈನ ಬೈಕಲಾ ಕಾರಾಗೃಹದಿಂದ ಮದ್ರಾಸ್ ಬಂದರಿಗೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿಂದ ಅವರನ್ನು ಕಾಲಾಪಾನಿಗೆ ಕರೆದುಕೊಂಡು ಹೋಗಲಾಗುವುದು. ನಾಲ್ಕನೇ ಜುಲೈ 1911ರಂದು ಕಳಂಕಿತ ಸೆಲ್ಯುಲರ್ ಜೈಲಿನ ಮೃತ್ಯುದ್ವಾರ ತೆರೆಯಿತು ಹಾಗೂ 2 ಆಜೀವ ಕಾರಾಗೃಹವಾಸದ ಶಿಕ್ಷೆಯನ್ನು ಅನುಭವಿಸುವುದಕ್ಕಾಗಿ ಸಾವರ್ಕರ್ ಅವರನ್ನು ಅದರಲ್ಲಿ ಇರಿಸಲಾಯಿತು. ಸಾವರ್ಕರ್ ಸೆಲ್ಯುಲರ್ ಜೈಲಿನ ಖೈದಿ ನಂಬರ್ 32778, ವರ್ಗ 3C, ಕಕ್ಷೆ 2, ಬಂಧನ 1910, ಬಿಡುಗಡೆ 1960. ಏಕೆ ವಾರ್ಡರ್ ಪಠಾಣ್? ಭಾರಿ ಸಾಹೇಬ್ರು ಬರ್ತಿದ್ದಾರೆ. ಬರ್ಲಿ ಬಿಡೋ. ನಿನಗ್ ಗೊತ್ತಿಲ್ಲ, ಈ ಜೈಲನ್ನ ಸೆಲ್ಯುಲರ್ ಜೈಲ್ ಅಂತಲ್ಲ, ಭಾರಿ ಜೈಲು ಅಂತ ಕರೀತಾರೆ. ಅರೇ ಎದ್ನಿಲ್ಲೋ.
ಮಾರ್ಸಿಲಿಸ್ನಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದವನು ನೀನೇ ಏನು? ಈ ಸ್ವಾತಂತ್ರ್ಯ ಗೀತಂತ್ರದ ಕನಸನ್ನು ಏಕೆ ಕಾಣುತ್ತಿದ್ದೀಯ? ಏಕೆಂದರೆ ಕನಸುಗಳು ನನಸು ಆಗುತ್ತವೆ. 2 ಆಜೀವ ಕಾರಾಗೃಹವಾಸ ಅಂದರೆ 50 ವರ್ಷಗಳು. ನಿನಗೆ ಏನನ್ನಿಸುತ್ತದೆ? ನೀನು ಅಲ್ಲಿಯವರೆಗೆ ಬದುಕಿರುತ್ತೀಯಾ? ನಿಮಗೇನನ್ನಿಸುತ್ತದೆ? ಇನ್ನೂ 50 ವರ್ಷಗಳ ಕಾಲ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಇರುತ್ತದೆಯೇ? ಇದು ಕಾಲಾಪಾನಿ. ಈ ಜೈಲಿನ ಸುತ್ತಲೂ ದಟ್ಟವಾದ ಅರಣ್ಯವಿದೆ. ಇದು ಭಯಾನಕ ಕಾಡು ಪ್ರಾಣಿಗಳು ಹಾಗೂ ಅಪಾಯಕಾರಿ ನರಭಕ್ಷಕಗಳಿಂದ ತುಂಬಿದೆ. ಇಲ್ಲಿಂದೇನಾದರೂ ಓಡಿ ಹೋಗುವ ಸಾಹಸ ಮಾಡಿದರೆ ಸತ್ತು ಹೋಗುತ್ತೀಯ. ಎಚ್ಚರ, ಅರ್ಥವಾಯಿತೇ? ಚಿಂತಿಸಬೇಡಿ, ನನಗೆ ಗೊತ್ತಿದೆ ಪೋರ್ಟ್ ಬ್ಲೇರ್ ಮಾರ್ಸಿಲಸ್ ಅಲ್ಲ ಎಂದು. ಹೊರಗೆ ಮರಗಳಿಗೆ ಜಿಗಣೆಗಳು ಅಂಟಿಕೊಂಡಿರುತ್ತವೆ. ಮರದ ಕೆಳಗೆ ಯಾರಾದರೂ ಬಂದ ತಕ್ಷಣವೇ ದೇಹಕ್ಕೆ ಅಂಟಿಕೊಂಡು ರಕ್ತ ಸಿಕ್ತವನ್ನಾಗಿಸುತ್ತದೆ. ಹೊರಗಿನ ಕೆಲಸವು ಸುಲಭವಲ್ಲ. ಒಮ್ಮೆ ಇಟ್ಟಿಗೆ ಗಾಳಿಯ ಕೆಲಸವಾದರೆ ಮತ್ತೊಮ್ಮೆ ಹಡಗಿನಿಂದ ಸಾಮಾನು ಇಳಿಸುವ ಕೆಲಸ. ಒಮ್ಮೊಮ್ಮೆ ಸಾಹೇಬರ ಗಾಡಿಯನ್ನು ಕುದುರೆಯಂತೆ ಎಳೆಯುತ್ತಾ ಓಡಬೇಕು. ಇನ್ನೊಮ್ಮೆ ಭಾಂಡಿಗಳಲ್ಲಿ ನೀರು ತುಂಬಿಸಿ ಬೆಟ್ಟದ ಮೇಲಿರುವ ಅಧಿಕಾರಿಗಳಿಗೆ ತಲುಪಿಸಬೇಕು. ಬೆಟ್ಟದಲ್ಲೇನಾದರೂ ಕಾಲು ಜಾರಿದರೆ ಸೀದಾ ಮೃತ್ಯುದವಡೆ ಸೇರಬೇಕಾಗುತ್ತದೆ. ಗುಡ್. ಎಲ್ಲವನ್ನು ಮೊದಲೇ ತಿಳಿದಿದ್ದೀಯೇ. ಇರಲಿ, ನಿನ್ನನ್ನು ಭೇಟಿ ಮಾಡಲು ನಾಳೆ ನನ್ನ ಮಗಳು ಬರುತ್ತಾಳೆ. ಎಲ್ಲ ರಕ್ಷಣೆ ವ್ಯವಸ್ಥೆಯನ್ನು ಭೇದಿಸಿ ಸಾಗರಕ್ಕೆ ಹಾರಿದವನು. ಬ್ಯಾರಿಸ್ಟರ್ ಡಿಗ್ರಿ ತೆಗೆದುಕೊಳ್ಳಲು ನಿರಾಕರಿಸಿದ ಯಾರೀತ? 2 ಆಜೀವ ಕಾರಾಗೃಹವಾಸದ ಶಿಕ್ಷೆ ಪಡೆದ ವ್ಯಕ್ತಿ ಯಾರು ಅನ್ನೋದನ್ನ ನೋಡೋದಿಕ್ಕೆ ಇವತ್ತಿನ ಕಾಲದ ಮಕ್ಕಳಿಗೆ ಹುಚ್ಚು. ಇಂತಹ ಪ್ರಜ್ಞಾವಂತ ಹುಚ್ಚರನ್ನು ಭೇಟಿ ಮಾಡಲು ನನಗೆ ಸಂತೋಷವಾಗುತ್ತದೆ. ಸಾವರ್ಕರ್ಜಿ, ನಾನು ವಾರ್ಡರ್. ನೀವು ಇಲ್ಲಿ ಮುಂದೆ ಬನ್ನಿ. ನಿಮ್ಮ ದೊಡ್ಡಣ್ಣ ಗಣೇಶ್ ರಾವ್ ಈಗ ಇಲ್ಲಿಂದಲೇ ಹೋಗುವರು. ಭೇಟಿ ಮಾಡಿ ಮಾತನಾಡಬೇಡಿ. ಇಲ್ಲಿ ಮಾತನಾಡುವಂತಿಲ್ಲ. ಸರಿ, ನಾನಿಲ್ಲಿಂದ ಹೊರಡುತ್ತೇನೆ. ತಾತ್ಯ, ನೀನಿಲ್ಲಿ? ಬಾಬಾ ಅವರು ಒಬ್ಬರೇ ಇದ್ದಾರೆ, ಹೋಗಿ ಜೊತೆಗಿರೋಣ ಅನ್ಕೊಂಡೆ. ತಾತ್ಯ, ನೀನಿದೇನ್ ಮಾಡ್ದೆ? ಹೊರಗಿನ ಕೆಲಸವನ್ನ ಯಾರು ನೋಡ್ಕೋತಾರೆ? ಅದಕ್ಕಾಗಿಯೇ ದೇವರು 3 ಸಹೋದರನ್ನು ಕೊಟ್ಟಿದ್ದಾರಲ್ಲ. ನಾರಾಯಣರಾವ್ ಇದ್ದಾನಲ್ಲ ಹೊರಗೆ, ನಮ್ಮ ಬಾರಾ ಕೂಡ ಕಷ್ಟಪುಷ್ಟ ಯುವಕನಾಗಿದ್ದಾನೆ. ಈ ಪಠಾಳನ ಎದುರೇ ಎಗ್ಗಿಲ್ದೆ ನೀವಿಬ್ರು ಇಲ್ಲಿ ಮಾತಾಡ್ತಾ ಇದ್ದೀರಾ? ನಿಮಗ್ ಗೊತ್ತಿಲ್ವೇ ಇಲ್ಲಿ ಮಾತನಾಡೋದನ್ನ ನಿಷೇಧಿಸಲಾಗಿದೆ ಅಂತ? ಏನಾಯ್ತು? ಸಾಹೇಬ್ರೆ, ಇಲ್ಲಿ ಬಂಧಿಯಾಗಿರೋ ಗಣೇಶ್ ರಾವ್ ಇವನ್ ಜೊತೆ ಮಾತನಾಡ್ತಿದ್ದ. ಯಾವ ಗಣೇಶ್ ರಾವ್? ಗಣೇಶ್ ರಾವ್ ಸಾವರ್ಕರ್? ಅವನಿಗೆ ಇವ್ರ ಬಗ್ಗೆ ಯಾರು ಹೇಳಿದ್ರು? ಸಾಹೇಬ್ರೆ, ಆ ಹಿಂದೂಸ್ತಾನಿ ವಾರ್ಡರ್ ಇದ್ದಾನಲ್ಲ, ಅವನದೇ ಖಂಡಿತವಾಗ್ಲೂ ಈ ಕೆಲಸ. ನಾನೀಗಲೇ ಅವನನ್ನ ವಿಚಾರಿಸಿಕೊಳ್ತೀನಿ. ಇವರಿಬ್ಬರಿಗೆ ಬೇಡಿ ಹಾಕಿ ತಲೆ ಕೆಳಗಾಗಿ ನೇತು ಹಾಕು. ಇವುದು 14 ದಿನಗಳ ಕಾಲ ಗಾಣದಲ್ಲಿ ಅರಿಯಲಿ. ದಿನವೂ 30 ಪೌಂಡ್ಗಳಷ್ಟು ಎಣ್ಣೆ ತೆಗೆಯಬೇಕು. ಆಗ ಎಲ್ಲ ಕ್ರಾಂತಿಯು ಮರೆತು ಹೋಗುತ್ತದೆ. ಅಯ್ಯೋ, ಬಿದ್ದೋದ! ಅಯ್ಯೋ, ಸಾವರ್ಕರ್ ಬಿದ್ದೋದ! ಅಯ್ಯೋ! 3 ಜನ ಕೈದಿಗಳನ್ನು ಕರೆದುಕೊಂಡು ಪಠಾಣ್ ಬರ್ತಿದ್ದಾರೆ. ಎಲ್ರ ಮುಂದೆ ಅವರಿಗೆ ಹಂಟರ್ನಿಂದ ಹೊಡೆದು ಬೇರೆಯವರೆಲ್ಲರೂ ಹೆದರಿಕೆಯಿಂದ ಇರುವಂತೆ ಮಾಡೋದು ಅವನ ಉದ್ದೇಶ. ಗಣೇಶ್ ರಾವ್, ಹೊರಡು, ಇಲ್ದಿದ್ರೆ
ನಾನು 10 ಮಾತು ಕೇಳ್ಬೇಕಾಗತ್ತೆ. ಹೊರಡು ಗಣೇಶ್ ರಾವ್. ಏನಾಗ್ತಿದೆ ಇಲ್ಲಿ? ತಲೆ ಚಚ್ಚಿಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ. ಬೇಗ ನಡಿ, ಇನ್ನು ತುಂಬಾ ಕೆಲಸ ಇದೆ. ನಡಿ ಬೇಗ. ಸರಿಯಾಗಿ ನಿಂತ್ಕೊಳ್ಳಿ. ನೀವು 3 ಜನರ ವಿಷಯವನ್ನ ಇಂದು ಭಾರಿ ಸಾಹೇಬ್ರು ನೋಡ್ಕೊಳ್ತಾರೆ. ಇಲ್ಲಿ ಮೊಂಡತನ ತೋರ್ಸೋನು ಒಂದು ಹುಚ್ಚ ಆಗ್ತಾನೆ, ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಎಚ್ಚರವಿರಲಿ. ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಏನ್ ನೀವು ಹರ್ತಾಳ ನಡೆಸ್ತಾ ಇದ್ದೀರಿ? ನಿಮ್ಮ ಅಪ್ಪನ ರಾಜ್ಯ ಅಂತ ಭಾವಿಸಿದ್ದೀರಾ? ಇದು ಭಾರಿಯ ಜೈಲು. ಇದನ್ನು ಕಾಲಾಪಾನಿ ಅಂತ ಕರೆಯಲಾಗುತ್ತೆ. ಇಲ್ಲಿ ಜನರನ್ನ ಸಾಯೋದಕ್ಕೆ ಅಂತ ಕಳಿಸಲಾಗುತ್ತೆ. ನೆನಪಿರ್ಲಿ. ನೀರು. ನಿನ್ನ ಹೆಸರೇನು? ನಂದು ಗೋಪಾಲ್. ನಾವು ಮನುಷ್ಯರು. ಈಗಲೇ ಮಾಡುತ್ತೇನೆ ಮನುಷ್ಯರ ರೀತಿಯಲ್ಲಿ ವ್ಯವಹಾರ. ನೋಡು, ನಿನ್ನ ಹೆಸರೇನು? ಉಲ್ಲಾಸ ಕರದತ್ತ. ಅಯ್ಯೋ ಅಯ್ಯೋ, ನಾವು ಅನ್ಯಾಯವನ್ನು ಸಹಿಸೋದಿಲ್ಲ. ಗಾಣ ಎಳೆಯೋದು ಪಶುಗಳ ಕೆಲಸ, ನಾವು ಪಶುಗಳ ಕೆಲಸ ಮಾಡೋದಿಲ್ಲ. ಅಯ್ಯೋ, ಮಾಡಲೇಬೇಕು. ದಿಸ್ ಇಸ್ ಮೈ ಆರ್ಡರ್. ಎಳೆದುಕೊಂಡು ಬಾ ಸಾವರ್ಕರನ್ನ. ಬ್ರಿಂಗ್ ಹಿಮ್ ಹಿಯರ್. ಸಾಹೇಬ್ರೆ, ಅವನು ಗಾಣ ಎಳಿತಿರುವಾಗ ಜ್ಞಾನ ತಪ್ಪಿದ್ದಾನೆ. ಅದೇ ಏನೂ ಆಗಿಲ್ಲ. ಹೋಗಿ ಸಾವರ್ಕರನ್ನ ಎಳೆದುಕೊಂಡು ಬಾ. ಅರಿ ಸಾಹೇಬ್ರೆ. ನೋಡಿ, ಲಿಸನ್ ಟು ಮೀ. ಇಲ್ಲಿ ನಾನು ಏನು ಹೇಳುತ್ತೇನೋ ಅದನ್ನೆಲ್ಲ ನೀವೆಲ್ಲರೂ ಮಾಡಲೇಬೇಕು. ನಿಯಮದಿಂದಿರಬೇಕು. ನಿಯಮವನ್ನು ಮುರಿಯುವವರಿಗೆ ಈ ಜೈಲಿನಲ್ಲಿ ಜಾಗ ಇಲ್ಲ. ನಿಯಮ ಮುರಿಯುವವನು ಒಂದು ತಾನೇ ಸಾಯಬೇಕು, ಇಲ್ಲ ಸಾಯಿಸಲ್ಪಡಬೇಕು. ಸುಮ್ಮನೆ ಕೆಲಸ ಮಾಡು. ಜಸ್ಟ್ ಲಿಸನ್ ಅಂಡ್ ವರ್ಕ್. ಸಾಹೇಬ್ರೆ, ಹಿಂದೂ ವಾರ್ಡರ್ ಸಾವರ್ಕರ್ನ ಕರ್ಕೊಂಡ್ ಬರ್ತಾ ಇದ್ದಾನೆ. ಬರ್ಲಿ. ಈ ಮೂವರಿಗೂ ದಂಡ ಬೇಡಿ ಹಾಕಿ ತಲೆ ಕೆಳಕಾಗಿ ನೇತು ಹಾಕು. ಹಾಗೆ ಮಾಡ್ತೇನೆ ಸಾಹೇಬ್ರೆ. ಬೇರೆ ಖೈದಿಗಳೆಲ್ಲ 30 ಪೌಂಡ್ನಷ್ಟು ಎಣ್ಣೆ ತೆಗೆಯುತ್ತಿದ್ದಾರೆ. ನೀನೇಕೆ ಕಡಿಮೆ ಎಣ್ಣೆ ತೆಗಿತಾ ಇದ್ದೀಯಾ? ಕಲ್ಮಿ. ಅವರಿಗೆ ಓದೋಕೆ ಬರೆಯೋಕೆ ಅವರು ಬರೀ ಶ್ರಮಜೀವಿಗಳು. ಅವರಿಗೆ ಶಾರೀರಿಕ ಶ್ರಮದ ಅಭ್ಯಾಸ ಇದೆ. ನಾನು ಓದು ಬರಬಲ್ಲೋನು. ಇದು ಕಾಲಾಪಾನಿಯ ಜೈಲು. ಇಲ್ಲಿ ರಾತ್ರಿ ಹಗಲು ಮೃತ್ಯುವಿನ ತಾಂಡವ ನೃತ್ಯ ನಡೆಯುತ್ತದೆ. ನೀನು ಮುಂಬೈನ ಜಾಗರಿ ಕಾರಾಗೃಹದಲ್ಲಿ ಮಹಾಕಾವ್ಯ ಬರೆದಿ. ಶ್ರೇಷ್ಠ ಬಲಿದಾನಿ ಗುರು ಗೋವಿಂದ ಸಿಂಹ. ಸೆಲ್ಯುಲಾರ್ ಜೈಲಿನ 7ನೇ ನಂಬರಿನ ಕೊಠಡಿಯಲ್ಲೂ ನೀನು ಕಮಲಾ ಕಾವ್ಯ ಬರೆದು. ನಿನ್ನ ಜಾತಕ ಇದೆ ನನ್ನ ಬಳಿ. ಕ್ರಾಂತಿಕಾರಿ. ನಿನ್ನ ಅತ್ತಿಗೆ ನಿನ್ನ ದಾರಿ ಕಾಯುತ್ತಾ ದೇವರ ಪಾದ ಸೇರಿದ್ಲು. ನೀವಿಬ್ಬರು ಸಹೋದರರನ್ನ ಎತ್ತಿನ ರೀತಿ ಗಾಣಕ್ಕೆ ಕಟ್ಟಿರುವುದು ಗೊತ್ತಾಗುತ್ತದೆ. ಗಾಣವನ್ನು ಎಳೆಯಲೇಬೇಕು. ನಿನ್ನ ಬಿಡುಗಡೆಗಾಗಿ ಪದೇ ಪದೇ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸುತ್ತಲೇ ಇದ್ದಾರೆ. ಈ ರೀತಿಯ ವಿದ್ಯೆಯಿಂದ ಏನು ಪ್ರಯೋಜನ ನಿನಗೆ ಗೊತ್ತಿರಲಿ. ಇವತ್ತು 2 ಪತ್ರಗಳು ಬಂದಿದೆ. 2 ಲೆಟರ್ಸ್. ನಿನ್ನ BA ಡಿಗ್ರಿಯನ್ನು ಅಮಾನ್ಯಗೊಳಿಸಲಾಗಿದೆ. ಬ್ರಿಟಿಷ್ ಸರ್ಕಾರ ಬ್ಯಾರಿಸ್ಟರ್ ಪದವಿಯನ್ನು ಅಮಾನ್ಯ ಮಾಡಿದೆ. ಈ ರೀತಿಯ ಓದಿನಿಂದ ಏನು ಪ್ರಯೋಜನ? ಲಾಭ ನಷ್ಟಕ್ಕಾಗಿ ಶಿಕ್ಷಣ ಪಡೆಯೋದಿಲ್ಲ. ನಾನು ಶಿಕ್ಷಣನ ಜ್ಞಾನ ಸಂಪಾದನೆಗಾಗಿ ಪಡಿತೀನಿ. ಹಣ ಸಂಪಾದಿಸೋದಕ್ಕಾಗಿ ನಾನು ಶಿಕ್ಷಣ ಪಡೆಯೋದಿಲ್ಲ. ನಿಮ್ಮ ಸರ್ಕಾರ, ನಿಮ್ಮ ಬ್ರಿಟಿಷ್ ಸರ್ಕಾರ ಕಾಗದಗಳನ್ನ ಪ್ರತಿಬಂಧಿಸಬಹುದು. ನನ್ನ ಜ್ಞಾನವನ್ನಲ್ಲ. ತಿಳ್ಕೋ. ಅದಿರ್ಲಿ. ನಿನ್ನೆ ಖೈದಿಗಳು ಯಾವ ಕಾರಣಕ್ಕೆ ಊಟ ಮಾಡಲಿಲ್ಲ?
ಸಾವಿರಾರು ಜನರ ಊಟ ಹಾಳಾಯ್ತು ಗೊತ್ತಾ? ತಿಳ್ಕೋ, ನನ್ನ ಗುರುಗಳು, ನನ್ನ ದೊಡ್ಡ ಗುರುಗಳು ಲೋಕಮಾನ್ಯ ಬಾಲಗಂಗಾಧರ ತಿಲಕರ ನಿಧನದ ಹಿನ್ನೆಲೆಯಲ್ಲಿ, ತಿಲಕ್ಜಿ ಅವರ ನಿಧನದ ಹಿನ್ನೆಲೆಯಲ್ಲಿ ಅಯ್ಯೋ ಎಲ್ಲರೂ ಒಂದು ದಿನದ ಉಪವಾಸ ಮಾಡಿದ್ದಾರೆ. ತಿಳ್ಕೋ, ಅದು ಆ ಪವಿತ್ರ ಆತ್ಮಕ್ಕೆ ತೋರುವ ನಮ್ಮ ಶ್ರದ್ಧಾಂಜಲಿ. ತಿಲಕ್ಜಿಗೂ ಶ್ರದ್ಧಾಂಜಲಿ. ನನಗೆ ಟಿವಿ ರೋಗದ ಲಕ್ಷಣ ಕಾಣಿಸ್ತಾ ಇದೆ. ಅಯ್ಯೋ, ನನಗೆ ಚಿಕಿತ್ಸೆ ಆಗಬೇಕು. ಚಿಕಿತ್ಸೆ ಅವಶ್ಯಕತೆ ಇದೆ. ನಿನಗೆ ಅದರ ಅವಶ್ಯಕತೆ ಇಲ್ಲ. ನೀನು ಧೈರ್ಯವಂತ ಅಲ್ವಾ? ಅದಾಗಿಯೇ ಗುಣ ಆಗುತ್ತೆ. ಅದೇ ಒಂದು ಶುಭ ಸಮಾಚಾರ ಕೇಳಿಕೊಂಡು ಹೋಗು. ಸಾಮ್ರಾಟ್ 5ನೇ ಜಾರ್ಜ್ ಸಿಂಹಾಸನದ ಮೇಲೆ ವಿರಾಜಮಾನರಾಗಿದ್ದಾರೆ. ಅವರ ಪಟ್ಟಾಭಿಷೇಕದ ಸಡಗರವನ್ನ ಹಿಂದೂಸ್ಥಾನದಿಂದ ಇಂಗ್ಲೆಂಡ್ವರೆಗೂ ಆಚರಿಸಲಾಗುತ್ತದೆ. ಈ ಶುಭ ಸಂದರ್ಭದಲ್ಲಿ 183 ಖೈದಿಗಳ ಸಜ್ಜಿಯನ್ನು ಹಿಂಪಡೆಯಲಾಗಿದೆ. ಆದರೆ ಆ ಸೂಚನೆಯಲ್ಲಿ ನೀವಿಬ್ಬರು ಸಹೋದರರ ಹೆಸರುಗಳು ಇಲ್ಲ. ನಾಚಿಕೆಯಾಗಬೇಕು. Brothers, we are all born free. We are all born free. ಉಲ್ಲಾಸ್ಕರ್ದತ್ತ ಹುಚ್ಚನಾಗಿದ್ದಾನೆ. 8 ದಿನಗಳ ಕಾಲ ಅವನನ್ನ ತಲೆ ಕೆಳಗಾಗಿ ನೇತು ಹಾಕಲಾಗಿತ್ತು. ಗಾಣ ಎಳೆಯಲು ವಿರೋಧ ಮಾಡಿದ್ರಿಂದ ಗಾಣಕ್ಕೆ ಕಟ್ಟಿ ಎಳೆಸಲಾಗ್ತಿತ್ತು. ರಾತ್ರಿ ಇಡೀ ವಿದ್ಯುತ್ ಶಾಕ್ ನೀಡಲಾಗ್ತಿತ್ತು. ಬಂದಿಖಾನೆಯ ಮುಖ್ಯಸ್ಥ ಭಾರಿ ಮಾತ್ರ ಉಲ್ಲಾಸ್ಕರ ಇನ್ನೂ ಹುಚ್ಚುತನದ ನಾಟಕ ಮಾಡ್ತಿದ್ದಾನೆ ಅಂತಾನೇ ಭಾವಿಸಿದ್ದಾನೆ. ಸಾವರ್ಕರ್ಜಿ ಇಂದು ಬೂದಿನ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೇ ಪ್ರಭು ಸಾವರ್ಕರ್ ಬಂಗಾಳದ ಗೋಪಾಲ ಸ್ನಾನ, ಶೌಚ, ಊಟ, ತಿಂಡಿ ಎಲ್ಲ ಬಿಟ್ಟಿದ್ದಾನೆ. ಅವನಿಗೆ ತಿಳಿ ಹೇಳು, ಇಲ್ಲವಾದ್ರೆ ಸತ್ತು ಹೋಗ್ತಾನೆ. ಹಿ ವಿಲ್ ಡೈ. ಸಾಯುವ ಕುರಿತು ನೀವು ಎಂದಿನಿಂದ ಚಿಂತೆ ಮಾಡಲು ಪ್ರಾರಂಭಿಸಿದ್ರಿ? 16-17 ವರ್ಷಗಳ ಆ ಯುವಕನಿಗೆ ಎಷ್ಟೊಂದು ಹಿಂಸೆ ಕೊಡಲಾಗುತ್ತಿದೆ ನಿಮಗೆ ಗೊತ್ತಿರಬೇಕಲ್ಲ. ಆ 17 ವರ್ಷದ ಆ ಯುವಕ ಗಾಣ ಎಳೆಯಬಲ್ಲನೇನು? ಅವನ ಕಂಬಳಿಯನ್ನು ಕಿತ್ತುಕೊಳ್ಳಾಯಿತು, ಬಟ್ಟೆಗಳನ್ನು ಹರಿದು ಹಾಕಲಾಯಿತು. ಈ ಚಳಿಯಲ್ಲಿ ಆತ ನೆಲದ ಮೇಲೆ ಬರಿಮೈಯಲ್ಲೇ ಬಿದ್ದಿರುತ್ತಾನೆ. ಸಾವರ್ಕರ್ಜಿ ಗೋಪಾಲ್ ಅನ್ನ ನೀರನ್ನ ಬಿಟ್ಬಿಟ್ಟಿದ್ದಾನೆ. ಈಗ ಮಾತನ್ನು ಆಡ್ತಿಲ್ಲ. ನನ್ನಿ ಗೋಪಾಲ, ಇಲ್ಲಿ ಬಾರಪ್ಪ. ನನ್ನ ಹತ್ರನೂ ಮಾತಾಡೋದಿಲ್ವೇ ನೀನು? ನೀನು ಬಂಗಾಳದ ವೀರಾದಿವೀರ ಕ್ರಾಂತಿಕಾರಿ. ನನಗೆ ಯಾವಾಗ ಬಂಗಾಳದ ವಿಭಜನೆಯನ್ನು ತಡೆ ಹಿಡಿಯಲಾಗಿದೆ ಎಂದು ಗೊತ್ತಾಯಿತೋ ಆಗ ಬಹಳ ಸಂತೋಷವಾಯಿತು. ಇನ್ನು ನೀನು ಮುಂದೆ ಬಹಳಷ್ಟು ಮಾಡುವುದಿದೆ. ಏನಾದರೂ ಮಾಡಬೇಕಾದ್ರೆ ಜೀವದಿಂದ ಇರಬೇಕಾಗುವುದು ತುಂಬಾ ಅವಶ್ಯ. ನನಗೆ ಯಾವಾಗ ಧೀರ ನನ್ನ ಗೋಪಾಲ ಅನ್ನ ಜಲವನ್ನು ತ್ಯಾಗ ಮಾಡಿಬಿಟ್ಟಿದ್ದಾನೆ ಅಂತ ಗೊತ್ತಾಯ್ತು, ಅವತ್ತಿನಿಂದ ನಾನು ಅನ್ನ ನೀರನ್ನ ತ್ಯಾಗ ಮಾಡಿದ್ದೇನೆ. ಇಲ್ಲ, ನೀವು ಹಾಗೆ ಮಾಡಬೇಡಿ. ನೀವು ಹಸಿಕೊಂಡು ಇರಬೇಡಿ. ನಾನ್ ತಿಂತೇನೆ, ಈಗಲೇ ಹೋಗ್ತೇನೆ. ನೀವು ಏನನ್ನಾದ್ರೂ ತಿನ್ನಿ ಸಾವರ್ಕರ್ಜಿ, ಏನಾದರೂ. ಆಯ್ತು ನನ್ನಿ ಗೋಪಾಲ, ಆಯ್ತು ನನ್ನಿ ಗೋಪಾಲ. ಸಾವರ್ಕರ್, ಗೃಹ ಮಂತ್ರಿ ಸರ್ ಕ್ರಡಾಕ್ ಸಾಹೇಬ್ರು ಜೈಲಿನ ಪರಿಶೀಲನೆ ಮಾಡಕ್ ಬರ್ತಿದ್ದಾರೆ. ಭಾರಿ ಸಾಹೇಬ್ರೊಂದಿಗೆ ಈಗ ಇಲ್ಲಿಗೆ ಬರೋರಿದ್ದಾರೆ. ಹೇಳ್ಕೋ, ಭಾರಿ ಸಾಹೇಬ್ರು ಹೇಳಿದ್ದಾರೆ ಅವ್ರ ಮುಂದೆ ಕಡಿಮೆ ಮಾತಾಡಬೇಕು ಅಂತ. ಸರಿ, ಹಾಗಾದ್ರೆ ನನ್ನನ್ನು ಯಾಕೆ ಭೇಟಿ ಮಾಡಿಸ್ತಾ ಇದ್ದೀರಾ? ನಿಮ್ ಯಾರಾದ್ರೂ ಹಿಂಬಾಲಕರ ಜೊತೆ ಭೇಟಿ ಮಾಡಿಸಿ. ನೀವಿದ್ದೀರಲ್ಲ, ಅವ್ರ ಸೌನ್ಯ ಮೇರೆಗೆ ಹಗಲಂತ ರಾತ್ರಿ, ರಾತ್ರಿ ಹಗಲು ಅಂತ ಹೇಳೋರು. ಹೋಗಿ, ಅಲ್ಲಿಗೆ ಹೋಗಿ.
ಸರ್ ಕ್ರಡಾಕ್ ಸಾಹೇಬ್ರೆ ಖುದ್ದಾಗಿ ಹೇಳಿದ್ದಾರೆ, ಸಾವರ್ಕರ್ ಅವರನ್ನ ಭೇಟಿ ಮಾಡಬೇಕು ಅಂತ. ತಿಳ್ಕೊ. ಸಾವರ್ಕರ್, ಇವರು ಮಾನ್ಯ ಗೃಹ ಮಂತ್ರಿಗಳು ಸರ್ ಕ್ರಡಾಕ್ ಸಾಹೇಬರು. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸಾವರ್ಕರ್ ಜಿ. ಹೇಳಿ, ನಿಮ್ಮ ದೂರುಗಳೇನು? ಭಾರಿ ಸಾಹೇಬ್ರೆ, ಹೇಳಬಹುದೇನು? ಕಡಿಮೆ ಹೇಳಿ, ನಾನು ಕೇಳುತ್ತಿದ್ದೇನೆ. ಹೇಳಿ. ಸರ್, ಇದು ಭಾರಿ ಸಾಹೇಬರ ಜೈಲು. ಆದ್ರಿಂದ ನಾನು ಭಾರಿ ಸಾಹೇಬರನ್ನ ಕೇಳ್ತಾ ಇದ್ದೀನಿ, ಖೈದಿಗಳೊಂದಿಗೆ ಮನುಷ್ಯರ ರೀತಿಯಲ್ಲಿ ವ್ಯವಹರಿಸಬೇಕು ಅಂತ ನಾನು ಬಯಸ್ತೇನೆ. ಇಲ್ಲಿ ಖೈದಿಗಳನ್ನ ಎತ್ತುಗಳಂತೆ ಗಾಣಕ್ಕೆ ಕಟ್ಟಲಾಗುತ್ತೆ. ಒಂದೊಂದು ವಾರದ ಕಾಲ ತಲೆ ಕೆಳಗಾಗಿ ನೇತು ಹಾಕಲಾಗುತ್ತೆ, ಬೈಗುಳದ ಮಳೆಗರೆಯಲಾಗುತ್ತೆ, ಹಂಟರ್ನಿಂದ ಚರ್ಮ ಸುಲಿಯಲಾಗುತ್ತೆ, ಅರೇಬೆಂದ ಅನ್ನದಲ್ಲಿ ಜರಿ ಮತ್ತು ಹಾವು ಬೆರೆಸಿ ತಿನ್ನಿಸಕ್ಕಾಗುತ್ತೆ. ವರ್ಷಗಳಿಂದ ಮುಚ್ಚಿರುವ ಬಾವಿಯಿಂದ ದುರ್ವಾಸನೆ ಬರುವ ನೀರನ್ನ ಕುಡಿಸಲಾಗುತ್ತೆ. ರಾತ್ರಿ ವೇಳೆ ಶೌಚಾಲಯಕ್ಕೆ ಹೋಗಕ್ ಬಿಡೋದಿಲ್ಲ. ಖೈದಿ ಅದೇ ಕೊಠಡಿಯಲ್ಲಿ ಶೌಚ ಮಾಡಿ ಅಲ್ಲೇ ಮಲಗಬೇಕು. ಅನಾರೋಗ್ಯ ಪೀಡಿತನಾದ್ರೆ ವೈದ್ಯಕೀಯ ಪರೀಕ್ಷೆ ಮಾಡಿಸಿ ಚಿಕಿತ್ಸೆ ಕೊಡಿಸೋದಿಲ್ಲ. ಯಾತನೆ ತಾಳಲಾರದೆ ಖೈದಿ ಹುಚ್ಚನಾಗುತ್ತಾನೆ ಅಥವಾ ಆತ್ಮಹತ್ಯೆ ಮಾಡ್ಕೋತಾನೆ. ಸರ್, ಖೈದಿಗಳನ್ನ ಕೊಲ್ಲಲೇಬೇಕು ಅಂತಿದ್ರೆ ನೇರವಾಗಿ ನೇಣು ಶಿಕ್ಷೆ ವಿಧಿಸಬೇಕು. ಈ ಆಜೀವ ಕಾರಾಗೃಹವಾಸ ಯಾತಕ್ಕಾಗಿ? ಖೈದಿಗಳಿಗೆ ತಮ್ಮನ್ನು ಸರಿಪಡಿಸಿಕೊಳ್ಳಲು ಅವಕಾಶ ಕೊಡಬಾರ್ದೇನು? ನಾವಾಗಿಯೇ ಇಲ್ಲಿ ಒಂದು ಪುಸ್ತಕಾಲಯವನ್ನು ಪ್ರಾರಂಭಿಸಿದ್ದೇವೆ. ಅಶಿಕ್ಷಿತ ಖೈದಿಗಳನ್ನ ಶಿಕ್ಷಿತರನ್ನಾಗಿ ಮಾಡುತ್ತಿದ್ದೇವೆ. ನಮಗೆ ಗೌರವ ಬೇಕು. ನಾವು ರಾಜಬಂದಿಗಳು, ಕಳ್ಳಕಾಕರಲ್ಲ ಸರ್. ನಮಗೆ ಗೌರವ ಬೇಕು. ಸರ್, ಇದೆಲ್ಲ ನಂಬೇಡಿ, ಇದೆಲ್ಲ ಸುಳ್ಳು. ಸೆಲ್ಯುಲರ್ ಜೈಲಿನಲ್ಲಿ ಎಲ್ಲ ಸರಿಯಾಗಿದೆ ಸರ್. ನಾನು ಹೇಳಿರೋದ್ರಲ್ಲಿ ಸುಳ್ಳಿಲ್ಲ ಸರ್. ನೀವು ಖುದ್ದಾಗಿ ಜೈಲಿನ ಪರಿಶೀಲನೆ ನಡೆಸಿ. ಭಾರಿ ಸಾಹೇಬರು ಮತ್ತು ನಾವು ಇಲ್ಲಿಯೇ ಇರ್ತೇವೆ. ಪಠಾಣ್ ಸರ್ ಕ್ರಡಾಕ್ ಸರ್ರನ್ನ ಕರ್ಕೊಂಡು ಹೋಗು, ಗೊತ್ತಾಗುತ್ತೆ ಸತ್ಯ. ಸಾವರ್ಕರ್ ಜಿ, ನಿಮ್ಮನ್ನ ಇಲ್ಲಿಂದ ವಾಪಸ್ ಹಿಂದೂಸ್ತಾನಕ್ಕೆ ಕಳಿಸುವ ಆದೇಶ ಬಂದಿದೆ. ಶುಭಾಶಯಗಳು. ಧನ್ಯವಾದ. ನಿಮ್ಮನ್ನ ರತ್ನಗಿರಿ ಜೈಲು ಹಾಗೂ ನಿಮ್ಮ ಅಣ್ಣನನ್ನ ಯರವಾಡ ಜೈಲಿನಲ್ಲಿ ಇರಿಸಲಾಗುವುದು. ಸರಿ. ಆದೇಶದಲ್ಲಿ ನೀವು ರಾಜಕೀಯ ವ್ಯವಹಾರಗಳಲ್ಲಿ ಭಾಗವಹಿಸಬಾರದು ಅಂತ ಷರತ್ತು ಹಾಕಿದ್ದಾರೆ. ಸಾವರ್ಕರ್ ಜಿ, ನೀವು ಈ ನರಕದಿಂದ ವಾಪಸ್ ಹೋಗ್ತಿದ್ದೀರಾ ಅಂತ ಬಹಳ ಸಂತೋಷ ಇದೆ. ಆದ್ರೆ ನಮ್ಗೆ ನಿಮ್ ನೆನಪು ತುಂಬಾ ಕಾಡುತ್ತೆ. ನಾನು ಹೇಳಿದ್ದನ್ನೆಲ್ಲವನ್ನ ಜ್ಞಾಪಕದಲ್ಲಿಟ್ಕೊಂಡೆ. ಒಂದೇ ದೇವರು, ಒಂದೇ ದೇಶ, ಒಂದೇ ಆಸೆ, ಒಂದೇ ಜಾತಿ, ಒಂದೇ ಜೀವ, ಒಂದೇ ಭಾಷೆ, ಒಂದೇ ರತ್ನಗಿರಿಗೆ ಬಂದಾಗ್ನಿಂದ ಬೆಳಗ್ಗಿನಿಂದ ಸಂಜೆವರೆಗೆ ಭೇಟಿ ಮಾಡೋರ್ ಗಜ್ವಿಜಿ ನಡೆದೇ ಇರುತ್ತೆ. ತೆಗೆದುಕೊಳ್ಳಿ, ನೀರು ಕುಡಿರಿ. ಒಳ್ಳೇದಾಯ್ತಮ್ಮ. ಯಾರು ಏನು ಶಬ್ದ ಆಗ್ತಾ ಇದೆಯಲ್ಲ? ಅರೆ, ಗಾಂಧೀಜಿ ಬಂದಿದ್ದಾರೆ. ಗಾಂಧೀಜಿ? ನಮಸ್ಕಾರ. ಬನ್ನಿ ಕುಳಿತುಕೊಳ್ಳಿ ಗಾಂಧೀಜಿ. ಇವರು ನನ್ನ ಧರ್ಮಪತ್ನಿ ಯಮುನಾಬಾಯಿ. ನಮಸ್ಕಾರ ಗಾಂಧೀಜಿ ಅವರಿಗೆ. ನೀವಿಲ್ಲಿಗೆ ಬಂದಿದ್ದು ನಮ್ಮ ಸೌಭಾಗ್ಯ. ನೀವು ಮಾತನಾಡ್ತೀರಿ, ಇದೀಗ ಬಂದೆ ನಾನು. ಗಾಂಧೀಜಿ, ನಮ್ಮ ಮನೆಗೆ ಬರುವ ತೊಂದರೆ ಏಕೆ ತೆಗೆದುಕೊಂಡಿರಿ ನೀವು? ಇದರಲ್ಲಿ ತೊಂದರೆ ಏನಿದೆ? ನೀವು ಯಾವ ಕಷ್ಟಗಳನ್ನು ಎದುರಿಸಿದರೋ ಅದರ ಮುಂದೆ ಇದು ಏನೂ ಇಲ್ಲ. ಈ ಕಡೆ ಬಂದಿದ್ದೆ, ಹಾಗೆಯೇ ನಮ್ಮ ವೀರ ಸಾವರ್ಕರನ್ನು ನೋಡಿಕೊಂಡು ಹೋಗೋಣ ಅಂತ ಬಂದೆ. ಕಾರಾಗೃಹವಾಸದಿಂದ ಮುಕ್ತಿ ನೀಡುವಂತೆ ನೀವು ಪತ್ರ ಬರೆದಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ನೀವು ನನ್ನನ್ನು ಮರೆತು ಬಿಟ್ಟಿದ್ದೀರಿ ಎಂದೇ ಭಾವಿಸಿದ್ದೆ. ಇಲ್ಲ, ನನಗೆಲ್ಲವೂ ನೆನಪಿದೆ. ವಿಜಯದಶಮಿಯ ದಿನ ಲಂಡನ್ನಲ್ಲಿ ಭೇಟಿ ಮಾಡಿದ್ದೆ. ಹೌದು. ನಿಮ್ಮ ಶಕ್ತಿ, ದೇಶದ ಮೇಲಿನ ಪ್ರೀತಿ, ವಿಭಿನ್ನ ವಿಷಯಗಳ ಬಗ್ಗೆ ನಿಮ್ಮ ದೃಷ್ಟಿಕೋನ ಹಾಗೂ ನಿಮ್ಮ ಸ್ಪಷ್ಟವಾದ ಮಾತುಗಳಿಂದ ನಾನು ತುಂಬಾ ಪ್ರಭಾವಿತನಾಗಿದ್ದೆ. ನಾನು ಒಂದು ಲೇಖನವನ್ನು ಬರೆದಿದ್ದೆ. ಹೌದು ಬಾಪೂಜಿ, ಯಂಗ್ ಇಂಡಿಯಾದಲ್ಲಿ ಪ್ರಕಟವಾದ ತಮ್ಮ ಲೇಖನವನ್ನ ನಾನು ಓದಿದ್ದೇನೆ. ನಿಮ್ಮ ಈಗಿನ ದಿನಚರಿ ಹೀಗೆ?
ಹಿಂದೂ ಸಮಾಜದಲ್ಲಿ ವ್ಯಾಪಕವಾಗಿರುವ ಅಸಮಾನತೆ ಅಸ್ಪೃಶ್ಯತೆಯಿಂದ ನಾನು ಬಹಳ ದುಃಖಿತನಾಗಿದ್ದೇನೆ. ಬಡತನ, ಅಮಾನವೀಯ ನಡವಳಿಕೆಗಳಿಂದ ಸಮಾಜದ ಒಂದು ವರ್ಗ ಅನ್ಯ ಧರ್ಮವನ್ನು ಸ್ವೀಕರಿಸುತ್ತಿದ್ದಾರೆ. ಅವರನ್ನು ಶುದ್ಧೀಕರಣ ಮಾಡಿ ನಮ್ಮ ಜೊತೆ ಮತ್ತೆ ಸೇರಿಸಿಕೊಳ್ಳಬೇಕು. ಹಳೆಯ ಸಂಪ್ರದಾಯಸ್ಥರು ಇದಕ್ಕೆ ವಿರೋಧ ಮಾಡುತ್ತಿದ್ದಾರೆ. ಇದೇ ಹಠವಾದಿ ಮತ್ತು ಹಳೆಯ ಸಂಪ್ರದಾಯದ ಜನರು ನಮ್ಮ ಸಹೋದರರನ್ನು ದೇವಸ್ಥಾನ ಪ್ರವೇಶಿಸದಂತೆ ತಡೆಯುತ್ತಿದ್ದಾರೆ. ಹಿಂದೂ ಸಮಾಜವೇ ಏಕೆ? ಏಕೆಂದರೆ ಬೇರೆ ಧರ್ಮಗಳ ಮೇಲೆ ನಿಮ್ಮ ಪ್ರಭಾವ ಸಾಧ್ಯವಿಲ್ಲ. ಒಬ್ಬ ಹಿಂದೂ ಅವರ ನಾಯಕನಾಗಲು ಎಂದೂ ಸಾಧ್ಯವಿಲ್ಲ. ಈ ದೇಶದಲ್ಲಿ ಅನೇಕ ಧರ್ಮಗಳಿವೆ. ಇರಲಿ ಬಿಡಿ, ಭಾರತ ಧರ್ಮ ನಿರಪೇಕ್ಷ ರಾಷ್ಟ್ರ. ಆದರೆ ಹಿಂದೂಸ್ತಾನದ ಪರಿಚಯ ಹಿಂದೂಗಳಿಂದಲೇ ಆಗಬೇಕು. ಇಲ್ಲಿ ಎಲ್ಲರೂ ಅವರವರ ಧರ್ಮಗಳನ್ನು ಪಾಲಿಸಲು ಸರ್ವತಂತ್ರ ಸ್ವತಂತ್ರರು. ಆದರೆ ಬೇರೆಯವ ಧರ್ಮವನ್ನು ಗೌರವದಿಂದ ಕಾಣಬೇಕು. ಅದನ್ನು ಸೋಲಿಸುವ ಪ್ರಯತ್ನ ಸಲ್ಲ. ಅಸಂಘಟಿತ ಹಾಗೂ ಗಾಯಗೊಂಡಿರುವ ಹಿಂದೂಗಳನ್ನು ಸಂಘಟಿತಗೊಳಿಸಲು ನಾನು ಕಟಿಬದ್ಧನಾಗಿದ್ದೇನೆ ಗಾಂಧೀಜಿ. ಸರಿ. ತಾವು ಹೀಗೇನು ಮಾಡುತ್ತಿರುವಿರಿ? ಜನರನ್ನು ಚರಕ ಉಪಯೋಗಿಸಲು ಪ್ರೇರೇಪಿಸುತ್ತಿದ್ದೇನೆ. ಕೈಮಗ್ಗದಿಂದ ಸ್ವದೇಶಿ ಆಂದೋಲನಕ್ಕೆ ಪ್ರೋತ್ಸಾಹ ಸಿಗುತ್ತದೆ. ಸಣ್ಣ ಕೈಗಾರಿಕೆಗಳಿಂದ ಜನತೆ ಸ್ವಾವಲಂಬಿಗಳಾಗುತ್ತಾರೆ. ಸ್ವಾವಲಂಬಿ ಆಗುವುದರ ಜೊತೆಗೆ ನಾವು ಆತ್ಮರಕ್ಷಣೆಯನ್ನು ಬಲಪಡಿಸಬೇಕು. ಯುವಕರು ಸೈನ್ಯವನ್ನು ಸೇರಬೇಕು. ಇಲ್ಲ, ಹಿಂಸೆಯ ಬಗ್ಗೆ ನನಗೆ ವಿಶ್ವಾಸವಿಲ್ಲ. ಗಾಂಧೀಜಿ, ಆತ್ಮರಕ್ಷಣೆ ಪ್ರತಿಯೊಬ್ಬ ವ್ಯಕ್ತಿಯ ಧರ್ಮ. ಹಿಂಸೆಯನ್ನು ಮಾಡುವವರ ಎದುರು ಅಹಿಂಸಾವಾದಿಯಾಗುವುದು ಎಷ್ಟು ಸರಿ? ಏನಾದರಾಗಲಿ, ಅಹಿಂಸೆ ನಮ್ಮ ಪರಮಧರ್ಮ. ಗಾಂಧೀಜಿ, ಈ ರೀತಿಯ ಅಹಿಂಸಾವಾದ ವ್ಯಾವಹಾರಿಕವಲ್ಲ. ನಾಳೆ ಯಾರಾದರೂ ಆಕ್ರಮಣಕಾರರು ಗುಂಡು, ತೋಪು ಹಾಗೂ ಸೈನ್ಯ ಬಲದಿಂದ ನಮ್ಮ ಗಡಿಯನ್ನು ಉಲ್ಲಂಘಿಸಿ ಪ್ರವೇಶ ಮಾಡಿದಾಗ ನಾವು ಅವನ ವಿರುದ್ಧ ಚರಕಗಳಿಂದ ಹೋರಾಡಲು ಸಾಧ್ಯವೇನು? ಮಾಡುತ್ತೇವೆ. ನಮ್ಮ ಸದಾಚರಣೆಗಳಿಂದ ಅವನ ವಿಚಾರಗಳನ್ನು ಪರಿವರ್ತಿಸುವ ಸಾಧ್ಯತೆ ಇದೆ. ಗಾಂಧೀಜಿ, ಹಾಗಾದರೆ ಯಾವ ದೇಶಕ್ಕೂ ಸೈನ್ಯವನ್ನು ಇಟ್ಟುಕೊಳ್ಳುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಹೃದಯ ಪರಿವರ್ತನೆ ಮಾಡಲು ಮೊದಲನೇದಾಗಿ ಎದುರಾಗಿರುವ ವ್ಯಕ್ತಿಯ ಬಳಿ ಹೃದಯ ಇರಬೇಕು. ಗಾಂಧೀಜಿ, ನೀವು ಈಗ ಸಾಧಾರಣ ವ್ಯಕ್ತಿಯಲ್ಲ. ನೀವು ಜನರ ಮನಸ್ಸಿನಲ್ಲಿ ಮಹಾತ್ಮ. ಧೈರ್ಯ ವಹಿಸಿ ಹೇಳಲು ಪ್ರಯತ್ನಿಸುತ್ತಿದ್ದೇನೆ ನಾನು. ನಿಮ್ಮ ಅಸಹಕಾರ ಚಳುವಳಿ ನಿಜದಲ್ಲಿ ಬ್ರಿಟಿಷರಿಗೆ ಸಹಕಾರ ಮಾಡುತ್ತಿದೆ. ಪದವಿ ಹುದ್ದೆಗಳನ್ನು ಬಿಡುವುದರಿಂದ ಸರ್ಕಾರಕ್ಕೇನು ಕಂಟಕ? ಭಾರತೀಯ ಯುವಕರನ್ನು ಸೇನೆಯ ಬಹಿಷ್ಕಾರ ಮಾಡಲು ಹೇಳುತ್ತಿರುವಿರಿ. 1857ರಲ್ಲಿ ಇದೇ ಭಾರತೀಯ ಸೈನಿಕರು ತಮ್ಮ ಆಹುತಿ ನೀಡಿದ್ದರು. ಗಾಂಧೀಜಿ, ನಮ್ಮೀರ್ವರ ನಡುವೆ ತುಂಬಾ ಮತಭೇದವಿದೆ. ಆದರೆ ಮನದಲ್ಲಿ ಭೇದವಿದೆ. ನಿಮ್ಮ ಬಗ್ಗೆ ನನ್ನ ಮನದಲ್ಲಿ ಬಹಳ ಗೌರವವಿದೆ. ಹಾಗಾದರೆ ರಾಜಕಾರಣಕ್ಕೆ ಯಾವಾಗ ಬರುತ್ತೀರಿ? ನಾನೊಬ್ಬ ಅಸಫಲ ರಾಜನೀತಿಜ್ಞ. ಏಕೆ? ಕೆಲವು ರಾಜನೀತಿಜ್ಞರು ತಾವು ಏನನ್ನು ಯೋಚಿಸುತ್ತಿದ್ದಾರೆಯೋ ಅದನ್ನು ಹೇಳುವುದಿಲ್ಲ. ಯಾರು ಹೇಳುತ್ತಿದ್ದಾರೋ ಅವರು ಯೋಚಿಸುವುದಿಲ್ಲ. ಮತ್ತೆ ನೀವು? ನಾನು ಯೋಚಿಸಿದ್ದನ್ನೇ ಹೇಳುವವನು. ಮುಖವಾಡ ಧರಿಸುವವರ ಗುಂಪಿಗೆ ಸೇರಿದವನಲ್ಲ ನಾನು. ಬೇಸರವಾಗುತ್ತದೆ. ಗಾಂಧೀಜಿ, ಸತ್ಯ ಕಹಿಯಾಗಿರುತ್ತದೆ. ನೀವು ಸಹ ಸತ್ಯದ ಬಗ್ಗೆ ಮಾತನಾಡುತ್ತೀರಿ. ಸರಿ, ನಾನಿನ್ನು ಹೊರಡಬೇಕು. ಗಾಂಧೀಜಿ, ನೀವು ಬಂದಿದ್ದು ಸಂತೋಷವಾಯಿತು. ಮತಭೇದ ಅತ್ತ ಕಡೆ ಇರಲಿ. ನಿಮ್ಮ ಲಹರಿ ಬೇರೆಯಾಗಿರಬಹುದು. ಆದರೆ ಅಂತ್ಯದಲ್ಲಿ ನಾವಿಬ್ಬರು ಒಂದೇ ಜಾಗದಲ್ಲಿ ಸೇರುತ್ತೇವೆ. ಆ ಜಾಗದ ಹೆಸರು ಸ್ವಾತಂತ್ರ್ಯ, ಬಿಡುಗಡೆ. ಗಾಂಧೀಜಿಯವರಿಗೆ ಪ್ರಣಾಮಗಳು. ಸಾವರ್ಕರ್ ಜಿ, ಇಂದು ನಿಮ್ಮ ಪ್ರಸನ್ನತೆಯನ್ನ ಕಂಡು ನಾವೆಲ್ಲರೂ ಪ್ರಸನ್ನರಾಗಿದ್ದೇವೆ. ಬ್ಯಾನರ್ಜಿ ಸರ್, ಇದು ಪ್ರಸನ್ನತೆಯ ವಿಷಯವೇ ಆಗಿದೆ. ವರ್ಷಗಳ ನಂತರ ನಮ್ಮ ದೇಶ ಸ್ವಾತಂತ್ರ್ಯದ ಉತ್ಸವವನ್ನು ಆಚರಿಸುತ್ತಿದೆ. ಇಂದು ಆ ಎಲ್ಲ ಹುತಾತ್ಮರನ್ನ ಸ್ಮರಿಸುವ, ಕೃತಜ್ಞತೆ ವ್ಯಕ್ತಪಡಿಸುವ ದಿನವಾಗಿದೆ. ಆದ್ದರಿಂದಲೇ ನಾನು ಇಂದು ತ್ರಿವರ್ಣ ಧ್ವಜದ ಜೊತೆಗೆ ಈ ಕೇಸರಿ ಧ್ವಜವನ್ನು ಹಾರಿಸಿದ್ದೇನೆ. ಇಂದೇನಾದರೂ ಸಿಂಧಿನಿಂದ ಹಿಂದೂ ಮಹಾಸಾಗರದವರೆಗೂ ಭಾರತ ಅಖಂಡವಾಗಿ ಉಳಿದಿದ್ದರೆ ನಮ್ಮೆಲ್ಲರ ಸಂತೋಷ ಇಮ್ಮಡಿಯಾಗುತ್ತಿತ್ತು.
ಹಾಗಾಗಲಿಲ್ಲವೆಂದು ಬೇಸರ. ಸಾವರ್ಕರ್ಜಿ, ಕೆಲವು ಜನರಿಗೆ ತಮ್ಮ ಕೆಲಸಕ್ಕೆ ಸಮೃದ್ಧವಾದ ಬೆಲೆ ವಸೂಲು ಮಾಡಲು ಬರುತ್ತದೆ. ವಸೂಲು ಮಾಡಿಕೊಂಡರಲ್ಲ ದೇಶವನ್ನು ಒಡೆದು. ಸಾವರ್ಕರ್ಜಿ, ನೀವು ಕಾಂಗ್ರೆಸ್ ಸೇರಬೇಕಾಗಿತ್ತು. ಅಲ್ಲಿ ನೀವು ನಿಮ್ಮ ವಿಚಾರಗಳನ್ನ ನಿಸ್ಸಂದೇಹವಾಗಿ ಹೇಳಬಹುದಾಗಿತ್ತು. ಬ್ಯಾನರ್ಜಿ ಸಾಹೇಬ್ರೆ, ನನ್ನಂತಹ ಸ್ಪಷ್ಟವಾದಿ ವ್ಯಕ್ತಿಯನ್ನ ಜನ ಸಹಿಸಿಕೊಳ್ಳುವುದಿಲ್ಲ. ಆದರೆ ಇಂದು ಒಬ್ಬ ವ್ಯಕ್ತಿ ಇಲ್ಲಿರಬೇಕಾಗಿತ್ತು. ನೀವು ಯಾವ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಿರುವಿರಿ? ಸುಭಾಷ್ ಚಂದ್ರ ಬೋಸ್, ಸುಭಾಷ್ ಬಾಬು ಅವರ ಬಗ್ಗೆ. ಅವರನ್ನು ಹುಡುಕಬೇಕು. 22 ಜೂನ್ 1940 ದಿನ ಜಪಾನ್ಗೆ ಹೋಗುವ ಮುನ್ನ ಇಲ್ಲಿ ನನ್ನೊಂದಿಗೆ ಮಾತನಾಡಲು ಬಂದಿದ್ದರು. ಆಹಾ, ಎಂತಹ ವ್ಯಕ್ತಿತ್ವ ಅವರದ್ದು! ಸೈನ್ಯ ಸಂಘಟನೆ, ಯುವಕರನ್ನು ಸೈನ್ಯಕ್ಕೆ ಸೇರಿಸಿಕೊಳ್ಳುವ ನನ್ನ ವಿಚಾರಗಳ ಬಗ್ಗೆ ಅವರಲ್ಲಿ ಸಹಮತವಿತ್ತು. ಸುಭಾಷ್ ಚಂದ್ರ ಬೋಸ್ ಅವರ ನಂಬಿಕೆಯು ಶಸ್ತ್ರ ಕ್ರಾಂತಿ ಇಲ್ಲದೆ ಸ್ವಾತಂತ್ರ್ಯ ಗಳಿಸಲು ಸಾಧ್ಯವಿಲ್ಲ ಎಂಬುದೇ ಆಗಿತ್ತು. ಒಂದು ಮಾತನ್ನು ಖಂಡಿತವಾಗಿ ಹೇಳಬಲ್ಲೆ, ಬ್ರಿಟಿಷರು ಸುಭಾಷ್ ಚಂದ್ರ ಬೋಸ್ ಅವರ ಮೇಲಿನ ಭಯದಿಂದಲೂ ಭಾರತ ಬಿಟ್ಟರು. ಬ್ರಿಟಿಷರು ಅವರ ಹೆಸರು ಕೇಳಿದರೆ ನಡುಗುತ್ತಿದ್ದರು. ಜೈ ಹಿಂದ್, ಜೈ ಸುಭಾಷ್ ಚಂದ್ರ ಬೋಸ್. ಪಂಡಿತ ನೆಹರು ಪ್ರಧಾನಮಂತ್ರಿ ಆದರೆಂದು ತಿಳಿಯಿತು. ಇಲ್ಲಿ ಇಬ್ಬರು ಪ್ರಧಾನಮಂತ್ರಿಗಳಿಗಾಗಿ 2 ದೇಶಗಳಾದವು. ದೇಶನ ವಿಭಜಿಸಲಾಯಿತು ಹಾಗೂ ದೇಶದ ಜನರನ್ನ ಸಾವಿನ ದವಡೆಗೆ ತಳ್ಳಲಾಯಿತು. ದೇಶದ ವಿಭಜನೆಯ ಜವಾಬ್ದಾರಿ ಆರೋಪವನ್ನ ಕೇವಲ ಗಾಂಧೀಜಿಯವರ ಮೇಲಷ್ಟೇ ಹೊರಿಸಲು ಸಾಧ್ಯವಿಲ್ಲ. ಅವರೇ ಸ್ವತಃ 1934 ನಂತರ ತಮ್ಮ ಮಾತು ಪಾರ್ಟಿಯೊಳಗೆ ನಡೆಯುತ್ತಿಲ್ಲವೆಂದು ಹೇಳಿದ್ದರು. ಸರಿ ಬಿಡು, ಯಾವುದು ಆಗುವುದಿತ್ತೋ ಅದಾಗಿ ಹೋಯಿತು. ಆಗೋಯ್ತು ಅಲ್ಲ, ಇನ್ನೂ ಬಹಳಷ್ಟು ಆಗುತ್ತಿದೆ. ವರ್ಷಗಳಿಂದ ಹಿಂದೂಗಳು ಹೋರಾಡುತ್ತಿದ್ದಾರೆ. ತಮ್ಮ ಹಿತಕ್ಕಾಗಿ ಮುಂದೆಯೂ ಹೋರಾಡಬಲ್ಲರು. ಜನರು ಮುರಿಯಲು ನೋಡಿದರು, ನಾವು ಚೂರಾಗಲಿಲ್ಲ. ಜನರು ನಮ್ಮನ್ನು ನಿರ್ನಾಮ ಮಾಡಲು ಪ್ರಯತ್ನಿಸಿದರು, ನಾವು ನಿರ್ನಾಮವಾಗಲಿಲ್ಲ. ಸತ್ಯವೆಂದರೆ ನಮ್ಮನ್ನು ನಿರ್ನಾಮ ಮಾಡಲು ಬಂದವರು ನಿರ್ನಾಮವಾಗಿ ಹೋದರು. ಇಂದು ದೇಶದ ಸ್ವಾತಂತ್ರ್ಯದ ಪ್ರಥಮ ಉತ್ಸವ, ಅದರ ಆನಂದ ಪಡೆಯೋಣ. ಸಮಯ ಬೇಗನೆ ಗತಿಸುತ್ತದೆ. ಎಲ್ಲ ನಿನ್ನೆ ನಡೆದಂತಿದೆ. ನನ್ನ ಅಜ್ಜಿ ಬಾಲ್ಯದಲ್ಲಿ ಶಿವಾಜಿ ಹಾಗೂ ರಾಣಾ ಪ್ರತಾಪ್ ಸಿಂಹರ ಕತೆ ಹೇಳುತ್ತಿದ್ದರು. ನಾನಾಗ 9 ವರ್ಷದವನು. ಅಜ್ಜಿಯ ಮರಣಾನಂತರ ಅವರಿಂದ ಕಲಿತಿದ್ದರಿಂದ ಪ್ರೇರಿತನಾಗಿ ಕುಲದೇವತೆಯ ಸಮ್ಮುಖದಲ್ಲಿ ನಾನು ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ಶಪಥ ಮಾಡಿದೆ. ಇಂದು ನನಗೇಕೆ ಇವೆಲ್ಲ ಜ್ಞಾಪಕಕ್ಕೆ ಬರುತ್ತಿದೆ? 2 ಆಜೀವ ಕಾರಾಗೃಹವಾಸದ ಶಿಕ್ಷೆಯನ್ನು ವಿಧಿಸಿ ನನ್ನನ್ನು ಕಾಲಾಪಾನಿಗೆ ಇಟ್ಟಲಾಗಿತ್ತು. 1914ರಲ್ಲಿ ವಿಶ್ವ ಯುದ್ಧದ ಛಾಯೆ ಆವರಿಸಿತ್ತು. ನಾನು ಸರ್ಕಾರಕ್ಕೆ ಪತ್ರ ಬರೆದಿದ್ದೆ. ಇಂಗ್ಲೆಂಡ್ ಸತ್ಯವಾಗಿಯೂ ಭಾರತಕ್ಕೆ ದಾಸ್ಯದಿಂದ ಮುಕ್ತಿ ನೀಡಲು ತಯಾರಾಗಿದ್ದರೆ ಎಲ್ಲ ರಾಜಬಂದಿಗಳನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು. ಹಾಗೆ ಮಾಡಿದರೆ ನಾವು ಸೈನ್ಯದಲ್ಲಿ ಸೇರಿ ಯಾವುದೇ ಯುದ್ಧದಲ್ಲಿ ಹೋರಾಡಲು ತಯಾರಾಗಿದ್ದೇವೆ ಎಂದು ವಚನ ನೀಡುತ್ತೇವೆ. ಕೆಲವು ಷರತ್ತುಗಳೊಂದಿಗೆ ನನ್ನನ್ನು ಕಾಲಾಪಾನಿಯಿಂದ ಮುಕ್ತಗೊಳಿಸಿ ರತ್ನಗಿರಿಗೆ ಸ್ಥಳಾಂತರ ಮಾಡಲಾಯಿತು. ಯರವಾಡ ಜೈಲಿನಿಂದ ಮುಕ್ತಿ ಪಡೆಯುವ ಸಮಯದಲ್ಲಿ ನನ್ನಿಂದ ಒಂದು ಅನುಬಂಧ ಪತ್ರದ ಮೇಲೆ ಸಹಿ ಹಾಕಿಸಿಕೊಳ್ಳಲಾಯಿತು. ನಾನು ಆ ಪತ್ರದಲ್ಲಿನ ಭಾಷೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದಾಗ ಅಲ್ಲಿನ ಪರಿವೀಕ್ಷಕ ಹೇಳಿದ್ದರು, ಆಗಿರುವ ಕೆಲಸವನ್ನ ಏಕೆ ಕೆಡಿಸಿಕೊಳ್ಳುತ್ತೀರಿ? ಮೇಲಿನಿಂದ ನಿಮ್ಮನ್ನು ಮುಕ್ತಗೊಳಿಸಲು ಆದೇಶವಿದೆ. ಇದೆಲ್ಲ ಒಂದು ಔಪಚಾರಿಕತೆ ಅಷ್ಟೇ. ಸಹಿ ಹಾಕಿ ಇಲ್ಲಿಂದ ಹೊರಡಿ. ನನ್ನ ಶುಭ ಚಿಂತಕರು ಅದನ್ನು ಕ್ಷಮಾಪಣಾ ಪತ್ರ ಎನ್ನುತ್ತಾರೆ. 27 ವರ್ಷಗಳ ನಂತರ ನಾನು ಮುಕ್ತನಾದೆ. ದೇಶ ವಿಭಜನೆಗೊಂಡು ಸ್ವತಂತ್ರವಾಯಿತು. ಆದರೆ ನಾನು ಇಂಥ ಸ್ವಾತಂತ್ರ್ಯದ ಕನಸು ಕಂಡಿದ್ದೇನೆ ನನಗಾಗಿ? ಇಲ್ಲ, ನೋಡಿರಲಿಲ್ಲ. ನೇಣುಗಂಬದಲ್ಲಿ ನೇತಾಡಿದವರಿಗೆ ಒಳ್ಳೆಯದಾಯಿತು. ನನಗೂ ಆಜೀವ ಕಾರಾಗೃಹವಾಸದ ಬದಲಾಗಿ ಫಾಸಿ ಶಿಕ್ಷೆ ವಿಧಿಸಿದ್ದರೆ ಚೆನ್ನಾಗಿರುತ್ತಿತ್ತು.
ಏನಿಲ್ಲವೆಂದರೂ ಇಂಥ ದಿನಗಳನ್ನು ನೋಡಬೇಕಾಗುತ್ತಿರಲಿಲ್ಲ. 25ನೇ ಜೂನ್ 1944ರಂದು ಆಜಾದ್ ಹಿಂದ್ ರೇಡಿಯೋ ಸಿಂಗಪುರದಿಂದ ಸುಭಾಷ್ ಬಾಬು ನನ್ನ ಹೆಸರು ಉಲ್ಲೇಖಿಸಿ ಹೇಳಿದ್ದರು, ಸಾವರ್ಕರ್ ತಮ್ಮ ಸಮಯಕ್ಕಿಂತ ಮುಂದಿನ ಆಲೋಚನೆ ಮಾಡುತ್ತಾರೆ ಎಂದು. ಲಾರ್ಡ್ ಏಟ್ಲಿ ಬರೆದಿದ್ದ, ಬ್ರಿಟಿಷ್ ಸಾಮ್ರಾಜ್ಯಶಾಹಿಯು ಗಾಂಧೀಜಿಯ ಭಾರತ ಬಿಡಿ ಚಳುವಳಿಯ ಕಾರಣ ಭಾರತ ಬಿಡುವ ನಿರ್ಧಾರ ಮಾಡಲಿಲ್ಲ, ಆದರೆ ಸಾವರ್ಕರ್ನಂತಹ ಅನೇಕ ಕ್ರಾಂತಿಕಾರಿ ನೀತಿಜ್ಞರು ಜನಗಳ ಮನಸ್ಸಿನ ಮೇಲೆ ಬೀರುತ್ತಿದ್ದ ಪ್ರಭಾವ ಹೆಚ್ಚಾಗುತ್ತಿದ್ದ ಕಾರಣ ಬಿಡಬೇಕಾಗಿ ಬಂತು. ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ ಭಾರತೀಯ ಸೈನ್ಯ ವಾಹಿನಿಯಲ್ಲಿ ಹೆಚ್ಚುತ್ತಿದ್ದ ಸಹವರ್ತಿಗಳ ಕಾರಣ ಭಾರತ ಬಿಡುವ ನಿರ್ಧಾರ ಕೈಗೊಂಡರು. ಸರ್ದಾರ್ ಭಗತ್ ಸಿಂಗ್ರವರು ನನ್ನನ್ನು ಅದ್ವಿತೀಯ ಕ್ರಾಂತಿಕಾರಿ ಎಂದಿದ್ದರು ಹಾಗೂ ವೀರ ವೀರ ಸಾವರ್ಕರ್ ಎಂಬ ಬಿರುದು ನೀಡಿದ್ದರು. ಆಮೇಲೆ ಕಾಂಗ್ರೆಸ್ನ ಸರ್ಕಾರ. ಸಮಯ ಅಂತಿಮ ನಿರ್ಣಯ ನೀಡುತ್ತದೆ. ನನ್ನ ಜೀವನ ದೇಶಕ್ಕಾಗಿ ಸಮರ್ಪಿತವಾಗಿತ್ತು. ಈಗ ಯಾವ ಪ್ರಪಂಚ ನನ್ನ ವಿರುದ್ಧ ಸುತ್ತಿಕೊಳ್ಳುತ್ತಿದೆಯೋ ಅದನ್ನೂ ಪ್ರಾಯಶಃ ವಿಧಿ ನನ್ನ ಹೋರಾಟದ ಭಾಗವೆಂದೇ ಭಾವಿಸಿದೆ. ಆದರೆ ಒಂದು ದಿನ ಬರುತ್ತದೆ, ಆಗ ಸಮಯ ಹಾಗೂ ಇತಿಹಾಸ ನನ್ನ ಮೇಲಿನ ನಿರ್ಣಯ ಕೈಗೊಳ್ಳುತ್ತದೆ. ಕೆಲವು ವ್ಯಕ್ತಿಗಳು ನನ್ನ ವಿಚಾರಗಳಿಗೆ ಬೇರೆ ವೇಷ ತೊಡಿಸಿ ಪ್ರಸ್ತುತಪಡಿಸುತ್ತಿದ್ದಾರೆ. ಆದರೆ ಒಂದು ದಿನ ಬರುತ್ತದೆ, ಆ ದಿನ ಇತಿಹಾಸದಲ್ಲಿ ನನ್ನ ಹೋರಾಟಗಳ ಯಾತ್ರೆ ದಾಖಲಾಗುತ್ತದೆ. ನನ್ನ ವಿಚಾರಗಳ ಬೆಲೆ ಅರ್ಥವಾಗುತ್ತದೆ. ಇತಿಹಾಸವೇ ಅದರ ನಿರ್ಣಯ ಮಾಡುತ್ತದೆ. ಇತಿಹಾಸವೇ ಅದರ ನಿರ್ಣಯ ಮಾಡುತ್ತದೆ. ಸಮಯ ಅದರ ನಿರ್ಣಯ ಮಾಡುತ್ತದೆ. ಸಮಯ ಖಂಡಿತವಾಗಿಯೂ ನಿರ್ಣಯ ಮಾಡುತ್ತದೆ. ನಾನು ಅಗ್ನಿಯನ್ನು ಸಾಕ್ಷಿಯಾಗಿ ಮಾಡಿಕೊಂಡು ಶಪಥ ಕೈಗೊಳ್ಳುತ್ತಿದ್ದೇನೆ. ಕಾಲವು ಸ್ವತಃ ನನ್ನನ್ನು ಕಂಡು ಹೆದರುತ್ತದೆ. ನಾನು ಅದಕ್ಕೆ ಹೆದರುವುದಿಲ್ಲ. ಕಾಲಾಪಾನಿಯ ಹಾಲಾಹಲವನ್ನು ಕುಡಿದು ಕಾಲನ ಕರಾಳ ಸ್ತಂಭಗಳನ್ನು ಅಲುಗಾಡಿಸಿ ಮತ್ತೆ ತಿರುಗಿ ಬಂದಿದ್ದೇನೆ ಹಾಗೂ ಇಂದು ಜೀವಿಸುತ್ತಿದ್ದೇನೆ. ಸೋತಿದ್ದು ಮೃತ್ಯು, ನಾನಲ್ಲ. ಇದುವರೆಗೂ ನಾಟಕ ಕಾಲಪುರುಷ ವೀರ ಸಾವರ್ಕರ್ ಪ್ರಸಾರವಾಯಿತು. ಮೂಲ ಹಿಂದಿ ರಚನೆ ಜಯವರ್ಧನ್, ಕನ್ನಡ ಅನುವಾದ ಅಚ್ಯುತ ಸಂಕೇತಿ. ಭಾಗವಹಿಸಿದ ಕಲಾವಿದರು ಡಾಕ್ಟರ್ ಬಿವಿ ರಾಜಾರಾಮ್, ಶ್ರೀನಾಥ್ ಆರ್, ಕಲ್ಪನಾ ಸಿಎಸ್, ಶ್ರೀವತ್ಸ ಕೆಎಲ್, ಶ್ರೀಕಾಂತ್ ಡಿ, ಶ್ರೀನಿವಾಸ ಕೈವಾರ ಕೆ, ರಂಗನಾಥ ರಾವ್ ವಿ. ಸಂಕಲನ ಭಾರತಿ ನಾಗರಮಠ. ನಿರ್ದೇಶನ ಶರಣಬಸವ ಚೋಳಿನ್.